ಲಾಸ್ಟ್ ನಂಬರ್ 6 ಅಂತ ಹಾಕೋದೈತ್ರಿ ಅದು. ಅಲ್ಲಿ ಯೂಟ್ಯೂಬ್ ಒಳಗೆ ಎಡಿಟ್ ಮಾಡ್ರಿ ಸರ್. ಓಕೆ. ಆನ್ಲೈನ್ ಅವ್ರಿಗೆ ಧ್ವನಿ ಕೇಳ್ತಾ ಇದೆಯಾ? Okay, we will continue next topics. Page number 31 ನೋಡಿ. ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್. ಸ್ವಲ್ಪ ಸ್ಪೀಡ್ ಆಗಿ ಹೋಗೋಣ, ಈಸಿ ಇದೆ ಇವೆಲ್ಲ ಟಾಪಿಕ್ಸ್. ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಏನಿದಿರಬಹುದು, ಹೆಸರಿನಲ್ಲೇ ಇದೆ. ರೈತರು ಸೇರ್ಕೊಂಡು ಆರ್ಗನೈಸೇಷನ್ ಮಾಡ್ಕೊಳ್ಳೋದು, ಅವರೇ ಮಾರಾಟಕ್ಕೆ. ನೋಡೋಣ ಏನಿದೆ ಇದು. ಯಾಕೆ ಸುದ್ದಿಯಲ್ಲಿದೆ? Why it is in news? Government has achieved the target of establishing 10,000 farmer produce organizations. 10,000 FPO ಗಳನ್ನ ಭಾರತ ಸರ್ಕಾರ ಸೆಟಪ್ ಮಾಡಿದೆ ಅಂತ. ಓಕೆ, ಸರಿ. ಹಾಗಾದ್ರೆ ಏನಿದು, ಇದ್ರ ಬಗ್ಗೆ ನಾವು ನೋಡ್ಕೊಳ್ಳೋದಾದ್ರೆ, ದಿಸ್ ವಾಸ್ ಲಾಂಚ್ಡ್ ಇನ್ 2020, 2020 ಲಾಂಚ್ ಆಗಿತ್ತು. ಹಾಗೇನೆ ಬಜೆಟ್ ವಾಸ್ ಅರೌಂಡ್ 6,800 crore. ಇಟ್ ಇಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸೆಂಟ್ರಲ್ ಸೆಕ್ಟರ್ ಅಂದ್ರೆ ಏನ್ ಹೇಳಿದೆ? 100% ಬಜೆಟ್ ಫ್ರಮ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್. ಅದು ಹೇಳ್ತೀನಲ್ಲ ಈಗ, ಅದನ್ನೇ ಹೇಳ್ತೀನಿ ಈಗ. ಇಲ್ಲಿದೆ ನೋಡಿ, ಆಬ್ಜೆಕ್ಟಿವ್ ಏನಂತ ಅಂದ್ರೆ, ಟು ಪ್ರೊವೈಡ್ ಹೋಲಿಸ್ಟಿಕ್ ಅಂಡ್ ಬ್ರಾಡ್ ಬೇಸ್ಡ್ ಸಪೋರ್ಟಿವ್ ಎಕೋಸಿಸ್ಟಮ್ ಟು ಫಾರ್ಮ್ 10,000 ನ್ಯೂ FPOs ಟು ಫ್ಯಾಸಿಲಿಟೇಟ್ ಡೆವಲಪ್ಮೆಂಟ್ ಆಫ್ ವೈಬ್ರೆಂಟ್ ಸಸ್ಟೈನೇಬಲ್ ಇನ್ಕಮ್ ಓರಿಯೆಂಟೆಡ್ ಫಾರ್ಮಿಂಗ್. ಅಂದ್ರೆ ಈ FPO ಗಳನ್ನ ಸೆಟಪ್ ಮಾಡೋಕೆ ಭಾರತ ಸರ್ಕಾರ ಮಾಡಿತ್ತಿದನ್ನ. FPO ಗಳಂತ ಅಂದ್ರೆ ಏನ್ ನೋಡೋಣ, ಮುಂದೆ ಕೊಟ್ಟಿರ್ತಾರೆ ಎಲ್ಲಾದ್ರೂ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಾಟ್ ಈಸ್ FPOs? FPO is formed by group of farm producers such as farmers, milk producers with producers as a shareholders ಅನ್ಬಿಟ್ಕೊಳ್ರಿ. ಅಂದ್ರೆ ಒಂಥರ ಕಂಪನಿಗಳಿದ್ದ ಹಾಗೆ. ಓಕೆ, ಯಾರ್ದು ಇದ್ರ, ಯಾರು ಓನರ್ ಯಾರಿದ್ರದು? ಎಲ್ಲ ಫಾರ್ಮರ್ಸ್, ಅಥವಾ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅವರೇ ಸೇರ್ಕೊಂಡು ಮಾಡ್ಕೊಳ್ಳೋದು. ತಮ್ಮ ಪ್ರಾಡಕ್ಟ್ ಗಳನ್ನ ತಾವೇ ಮಾರಾಟ ಮಾಡ್ಕೊಳ್ಳೋಕೆ ಇದೊಂದು ರೀತಿ. ಓಕೆ, ಇಟ್ ಬೆನಿಫಿಟ್ಸ್ ದಮ್. ಸರಿನಾ? ಅಂಡ್ FPO is registered under Companies Act 2013 ನೋಡಿ. ಕಂಪನೀಸ್ ಆಕ್ಟ್ 2013 ಅಥವಾ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1912, ಈ ಎರಡರಲ್ಲಿ ಒಂದ್ ಕಡೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಇದನ್ನ. ಇಟ್ ಇಸ್ ಕಂಪಲ್ಸರಿ. ಓಕೆ, ರಿಮೆಂಬರ್ ದಟ್. ಹಾಗೇನೆ FPO ರಿಜಿಸ್ಟ್ರಿ ಪೋರ್ಟಲ್ ನಲ್ಲಿ ಕೂಡ ರಿಜಿಸ್ಟ್ರೇಷನ್ ಆಗ್ಬೇಕಿದ್ರದ್ದು. ವಾಟ್ ಆರ್ ದ ಬೆನಿಫಿಟ್ಸ್? ಯಾಕೆ ಇದಿರಬೇಕು? ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ FPOs ಅಂತ ನೋಡೋದಾದ್ರೆ, ಫಸ್ಟ್ ಒನ್, ಎಕನಾಮೀಸ್ ಆಫ್ ಸ್ಕೇಲ್ ಥ್ರೂ ಅಗ್ರಿಗೇಷನ್ ಆಫ್ ಪ್ರೊಡ್ಯೂಸ್ ಅಂಡ್ ಬಲ್ಕ್ ಟ್ರಾನ್ಸ್ಪೋರ್ಟ್. ಏನ್ ಮಾಡ್ತಾರೆ, ಎಲ್ಲರೂ ಸೇರ್ಕೊಂಡು ಒಂದೇ ಕಡೆ ಟ್ರಾನ್ಸ್ಪೋರ್ಟ್ ಮಾಡೋದು ಈಸಿ ಆಗುತ್ತೆ ಅವ್ರಿಗೆ. ಒಬ್ಬೊಬ್ರು ಒಂದೊಂದ್ ಕಡೆ ಮಾಡ್ತಾ ಹೋಗೋ ಬದಲು ದೇ ವಿಲ್ ಬಲ್ಕ್ ದ ಪ್ರೊಡ್ಯೂಸ್, ದೇ ವಿಲ್ ಕಲೆಕ್ಟ್ ದ ಪ್ರೊಡ್ಯೂಸ್ ಅಂಡ್ ದೇ ವಿಲ್ ಸೆಲ್ ಈಸಿಲಿ. ಆ ತರ. ಎನ್ಹಾನ್ಸ್ ವ್ಯಾಲ್ಯೂ ಎಡಿಷನ್ ಬೈ ಇನ್ಕ್ರೀಸಿಂಗ್ ಪ್ರೈಮರಿ ಅಂಡ್ ಸೆಕೆಂಡರಿ ಪ್ರೊಸೆಸಿಂಗ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್. ಪ್ರೈಮರಿ ಮತ್ತು ಸೆಕೆಂಡರಿ ಪ್ರೊಸೆಸಿಂಗ್ ಅನ್ನು ಕೂಡ ಮಾಡ್ಕೊಳ್ಬಹುದು. ಏನು ಪ್ರೈಮರಿ ಮತ್ತು ಸೆಕೆಂಡರಿ ಪ್ರೊಸೆಸಿಂಗ್ ಅಂತ ಅಂದ್ರೆ, ರಾ ಪ್ರಾಡಕ್ಟ್ ಇರುತ್ತೆ ಹೊಲದಲ್ಲಿ, ಅದನ್ನ ಕ್ಲೀನ್ ಮಾಡೋದು ಪ್ರೈಮರಿ ಪ್ರೊಸೆಸಿಂಗ್. ನೆಕ್ಸ್ಟ್ ಅದಕ್ಕೆ ಏನಾದ್ರು ವ್ಯಾಲ್ಯೂಯೇಷನ್ ಮಾಡೋದು, ಸೆಕೆಂಡರಿ ಪ್ರೊಸೆಸಿಂಗ್ ಆಗ್ಬಹುದು. ಆ ತರ. ದೆನ್ ಗ್ರೇಟರ್ ಬಾರ್ಗೇನಿಂಗ್ ಪವರ್. ಇಫ್ ದೇ ಆರ್ ಕಲೆಕ್ಟಿವ್ಲಿ ಆಕ್ಟಿವ್, ಅವರೆಲ್ಲರೂ ಸೇರ್ಕೊಂಡಿದ್ರೆ ಅವ್ರಿಗೆ ಚೌಕಾಶಿ ಮಾಡೋ ಸಾಮರ್ಥ್ಯ ಜಾಸ್ತಿ ಬರುತ್ತೆ. ದೇ ಕ್ಯಾನ್ ಡಿಮ್ಯಾಂಡ್ ಮೋರ್ ಪ್ರೈಸ್ ಫಾರ್ ದೇರ್ ಪ್ರಾಡಕ್ಟ್ಸ್. ಅವ್ರ ಒಗ್ಗಟ್ಟಿನಲ್ಲಿದ್ರೆ, ಒಬ್ಬೊಬ್ಬರೇ ಇದ್ರೆ ಬೇಡದಷ್ಟು ಬೆಲೆ ಸಿಗಲ್ಲ ಅವ್ರಿಗೆ. ಆ ತರ. ದೆನ್ ಮಾರ್ಕೆಟ್ ಇಂಟೆಲಿಜೆನ್ಸ್, ಮಾರ್ಕೆಟ್ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ ಅವ್ರಿಗೆ. ಅಂಡ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಕ್ಯಾನ್ ಬಿ ಮಿನಿಮೈಸ್ಡ್ ಥ್ರೂ ಜಾಯಿಂಟ್ ಸ್ಟೋರೇಜ್ ಅಂಡ್ ವ್ಯಾಲ್ಯೂ ಎಡಿಷನ್ ಫೆಸಿಲಿಟೀಸ್. ಅವ್ರು ಏನ್ ಮಾಡ್ಬೋದು, ಜಾಯಿಂಟ್ ಎಲ್ಲರೂ ಸೇರ್ಕೊಂಡು ಕೋಲ್ಡ್ ಸ್ಟೋರೇಜ್ ಗಳನ್ನು ಕೂಡ ಮಾಡ್ಕೊಳ್ಬಹುದು. ಆ ಕಾರಣಕ್ಕಾಗಿ ಮಾಡಿರ್ತಾರೆ ಇವುಗಳನ್ನ. ಅರ್ಥ ಆಯ್ತಾ ಈಗ? ಸೊ ಅದಕ್ಕೋಸ್ಕರ ಭಾರತ ಸರ್ಕಾರ ಇದನ್ನ ಮಾಡಿದೆ. ಹಾಗೇನೆ ಭಾರತ ಸರ್ಕಾರದ ಒಂದು ಸ್ಕೀಮ್ ಇದೆ. ದೇರ್ ಇಸ್ ಅ ಸ್ಕೀಮ್ ಕಾಲ್ಡ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ಇಟ್ ಈಸ್ ನಾಟ್ ಗುಡ್ ಸ್ಕೀಮ್, ನೆನ್ಪಿಟ್ಕೊಳ್ರಿ. ಈಗ ನಿಮ್ ಜಿಲ್ಲೆಯವರು ಇದನ್ನೇ ಉತ್ಪಾದನೆ ಮಾಡ್ರಿ ಅಂತ ಅಂದ್ರೆ ಒಳ್ಳೇದಾದ್ರು? ಹಾಗಲ್ಲ. ಗಾಂಧೀಜಿಯವರ ಸಿದ್ಧಾಂತದ ವಿರುದ್ಧ ಇದು. ಗಾಂಧೀಜಿ, ವಾಟ್ ಈಸ್ ದ ಗಾಂಧೀಜಿ ಪ್ರಿನ್ಸಿಪಲ್? ಗಾಂಧೀಜಿ ಅವರು ಏನ್ ಹೇಳ್ತಾರೆ? ಸೆಲ್ಫ್ ಸಸ್ಟೈನಬಿಲಿಟಿ. ಅಂದ್ರೆ ನಮಗೆ ಏನೇನು ಬೇಕೋ ಆಯಾ ಹಳ್ಳಿಯವರು ರೆಡಿ ಮಾಡ್ಕೊಳ್ಬೇಕು. ಬಟ್ ದಿಸ್ ಸ್ಕೀಮ್ ಈಸ್ ನಾಟ್ ದ್ಯಾಟ್ ಮಚ್ ಗುಡ್ ಅಕಾರ್ಡಿಂಗ್ ಟು ಮೀ. ನಿಮ್ ಪ್ರಕಾರ ಏನಿರುತ್ತೆ ಥಿಂಕ್ ಮಾಡಿ ಮತ್ತೆ ಅದ್ರ ಬಗ್ಗೆ ಜಾಸ್ತಿ ಬಂದಾಗ ನೋಡೋಣ. ದೆನ್ ಕೀ ಪ್ರೊವಿಷನ್ಸ್ ಏನೇನು ಅಂತ ಅಂದ್ರೆ, ಫಾರ್ಮೇಶನ್ ಆಫ್ FPO ಬೇಸ್ಡ್ ಪ್ರೊಡ್ಯೂಸರ್ ಕ್ಲಸ್ಟರ್ ಏರಿಯಾ ಅಪ್ರೋಚ್, ಇಕ್ವಿಟಿ ಗ್ರಾಂಟ್ ಅಪ್ ಟು 2,000 ಪರ್ ಫಾರ್ಮರ್,
ಒಬ್ಬ ಮೆಂಬರ್ 2,000 ರೂಪಾಯಿವರೆಗೂ ಅಲ್ಲಿ ಪೇಮೆಂಟ್ ಮಾಡಬೇಕು. ಅಪ್ ಟು 15 ಲ್ಯಾಕ್ ಮ್ಯಾಕ್ಸಿಮಮ್ ಅದ್ರ ದುಡ್ಡು ಇನ್ವೆಸ್ಟ್ ಮಾಡೋದಕ್ಕಿಂತ ಜಾಸ್ತಿ ಇಲ್ಲ. ಓಕೆ, ಅಷ್ಟೇ ಸಾಕು. ಬಿದಿರೋದಿನ ಅಗತ್ಯ ಇಲ್ಲ ನಮಗೆ. ನಾಟ್ ದ್ಯಾಟ್ ಮಚ್ ಅಷ್ಟೊಂದು ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ ಇದು, ಸುದ್ದಿಯಲ್ಲಿರುವಂತದ್ದಲ್ಲ. ದೆನ್ ವಾಟ್ ಆರ್ ದ ಚಾಲೆಂಜಸ್? ಈ FPO ಗಳಿಗೆ ಬರುವಂತ ಚಾಲೆಂಜಸ್ ಏನು ಅಂತ ನೋಡಿದ್ರೆ, ಲ್ಯಾಕ್ ಆಫ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಆಗಲ್ಲ, ಅಷ್ಟು ಮಾಹಿತಿ ಇರಲ್ಲ ಅವ್ರಿಗೆ ಅದರ ಪ್ರಾಡಕ್ಟ್ಸ್ ಬಗ್ಗೆ ಅಥವಾ ಟೆಕ್ನಿಕ್ ಏನದು ಟೆಕ್ನಾಲಜಿಗಳ ಬಗ್ಗೆ. ಆಮೇಲೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್, ಅವರೆಷ್ಟೇ ಕೋಲ್ಡ್ ಸ್ಟೋರೇಜ್ ಮಾಡ್ತೀವಿ ಅಂದ್ರೂ ಕೂಡ ಟೆಕ್ನಾಲಜಿ ಕೊರತೆಯಿಂದ ಅಂಡ್ ಲ್ಯಾಕ್ ಆಫ್ ಇನ್ವೆಸ್ಟ್ಮೆಂಟ್, ಹೂಡಿಕೆ ಕೊರತೆಯಿಂದ ಬಹಳಷ್ಟು ಪ್ರಾಡಕ್ಟ್ ಲಾಸ್ ಆಗುತ್ತೆ ಅವ್ರದ್ದು. ಅಂಡ್ ಇನ್ವೆಸ್ಟ್ಮೆಂಟ್ ಅಂಡ್ ಕ್ರೆಡಿಟ್ ಕನ್ಸ್ಟ್ರೈಂಟ್ ಅಂದ್ರೆ ಏನು? ಕೊರತೆ ಅಥವಾ ಕಠಿಣತೆ. ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಯಾರು ಮುಂದೆ ಬರಲ್ಲ. ನೋ ಒನ್ ಕಮ್ ಫಾರ್ ಇನ್ವೆಸ್ಟ್ಮೆಂಟ್ ದೇರ್. ಅಂಡ್ ಕ್ರೆಡಿಟ್ ಕನ್ಸ್ಟ್ರೈಂಟ್ ಅಂದ್ರೆ ಕ್ರೆಡಿಟ್ ಮೀನ್ಸ್ ಸಾಲ ಸಿಗೋದು ಕಷ್ಟ ಆಗುತ್ತೆ ಅವ್ರಿಗೆಲ್ಲ. ದೆನ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂಡ್ ಸರ್ಟಿಫಿಕೇಶನ್, ಅವು ಕೂಡ ಲಭ್ಯತೆ ಕೊರತೆ ಇರುತ್ತೆ. ದೆನ್ ಕ್ಲೈಮೇಟ್ ಚೇಂಜ್ ಅಂಡ್ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ, ಈ ಕ್ಲೈಮೇಟ್ ಚೇಂಜ್ ನಿಂದ ತುಂಬಾ ಹಾನಿಗೆ ಒಳಗಾಗ್ತಾ ಇದ್ದಾರೆ ಫಾರ್ಮರ್ಸ್. ಓಕೆ, ಹಾಗೇನೆ ದೇರ್ ಇಸ್ ಅ ಮಾರ್ಕೆಟ್ ವೊಲಟೈಲಿಟಿ, ಮಾರುಕಟ್ಟೆ ಬೆಲೆ ಏರಿಳಿತಗಳು. ಸಿಂಗಲ್ ಕ್ರಾಪ್ ಆರ್ ಫ್ಯೂ ಕ್ರಾಪ್ಸ್, ರೈತರು ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ, ಒಂದೇ ಕ್ರಾಪ್ ಮೇಲೆ ಫೋಕಸ್ ಮಾಡ್ತಾರೆ ಅವರು, ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಹಾಗಾಗಿ ಪರಿಹಾರ ಆದ್ರೆ ಹೊಸ ಟೆಕ್ನಾಲಜಿ ತಗೊಂಡ್ ಬರ್ಬೇಕು ನಾವು. ವಿ ಹ್ಯಾವ್ ಟು ಬ್ರಿಂಗ್ ನ್ಯೂ ಟೆಕ್ನಾಲಜಿ ಅಂಡ್ ಇಂಪ್ರೂವ್ ದ ಕೆಪಾಸಿಟಿ ಬಿಲ್ಡಿಂಗ್, ಅವರ ಸಾಮರ್ಥ್ಯವನ್ನು ವೃದ್ಧಿಗೊಳಿಸಬೇಕು. ಹಾಗೇನೆ ಒಂದು ಸ್ಟ್ಯಾಂಡರ್ಡ್ ಅನ್ನು ನಾವು ಸೆಟ್ ಮಾಡಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಟಾಪಿಕ್, ನಾಟ್ ದ್ಯಾಟ್ ಮಚ್ ಡಿಫಿಕಲ್ಟ್ ಆರ್ ಇಂಪಾರ್ಟೆಂಟ್ ಟಾಪಿಕ್. ಸ್ವಲ್ಪ ಅಷ್ಟೇ ಮಾಹಿತಿ ಇದ್ರೆ ಸಾಕು. ನಿಮ್ಗೆ FPO ಅನ್ನೋದು ಒಂದಿದೆ ಅಂತ ಇದ್ರೆ ಸಾಕು. ರೈತರೆಲ್ಲರೂ ಸೇರ್ಕೊಂಡು ವ್ಯಾಪಾರ ಮಾಡ್ತಾರೆ, ಸ್ಟೋರೇಜ್ ಮಾಡ್ತಾರೆ ಅಂತ ಇದ್ರೆ ಸಾಕು. ನೆಕ್ಸ್ಟ್, ಇಂಡಿಯಾಸ್ ಬಯೋ ಎಕಾನಮಿ, ಭಾರತದ ಜೀವಿ ಅಥವಾ ಜೈವಿಕ ಆರ್ಥಿಕತೆ ನೋಡೋಣ. ಜೈವಿಕ ಅಲ್ವಾ, ಜೈವಿಕ ಆರ್ಥಿಕತೆ ನೋಡೋಣ ಏನಿದೆ ಅಂತ. ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್, BIRAC or BIRAC, released India Bioeconomic Report 2025. ಓಕೆ, ಭಾರತದ ಒಂದು ರಿಪೋರ್ಟ್ ಬಿಡುಗಡೆ ಮಾಡಿದೆ, ಅದು ಇಂಡಿಯಾ ಬಯೋ ಎಕನಾಮಿ ರಿಪೋರ್ಟ್. ಆ ರಿಪೋರ್ಟ್ ಪ್ರಕಾರ ನಾವು ನೋಡೋದಾದ್ರೆ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಬಯೋಸಾರಥಿ ಮೆಂಟರ್ಶಿಪ್ ಇನಿಷಿಯೇಟಿವ್ ಒಂದಿದೆ. ಹಾಗೇನೆ ಇದು ಏನಿದು BIRAC ಅಂತ ಇತ್ತಲ್ಲ, ದಿಸ್ BIRAC ವಾಸ್ ಸೆಟ್ ಅಪ್ ಇನ್ 2012 ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಇದನ್ನ 2012 ಆರಂಭ ಮಾಡಿದ್ದಾರೆ. ಆಸ್ ಅ ನಾಟ್ ಫಾರ್ ಪ್ರಾಫಿಟ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್. ನಾಟ್ ಫಾರ್ ಪ್ರಾಫಿಟ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್. ಇಲ್ಲಿ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಅಂತ ಅಂದ್ರೆ ಸರ್ಕಾರಿ ಕಂಪನಿ ಅಂತ. ಹಾಗೆ ನಾಟ್ ಫಾರ್ ಪ್ರಾಫಿಟ್ ಅಂತ ಅಂದ್ರೆ ಲಾಭ ಮಾಡೋಕಲ್ಲ, ಸಹಾಯ ಮಾಡೋಕೆ. ಓಕೆ, ಮತ್ತೊಂದಿದೆ ಗೊತ್ತಾ, ಯಾವ್ದು ಹೇಳ್ರಿ? UPI ಮಾಡಿದ್ಯಾರು? ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ದಿಸ್ ಇಸ್ ಆಲ್ಸೋ ನಾಟ್ ಫಾರ್ ಪ್ರಾಫಿಟ್ ಮಾಡೋಕಲ್ಲ, ಹೆಲ್ಪ್ ಮಾಡೋಕೆ. ಇವೆಲ್ಲ ನೆನ್ಪಿಟ್ಕೊಳ್ರಿ. ಇಟ್ ಈಸ್ ಅನ್ ಇಂಡಸ್ಟ್ರಿ ಅಕಾಡೆಮಿಕ್ ಇಂಟರ್ಫೇಸ್. ಅಲ್ಲಿ ಇಂಡಸ್ಟ್ರಿ ಮತ್ತು ಅಕಾಡೆಮಿ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡ್ತಿರ್ತಾರೆ ಅವರು, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅದು. ಇವ್ರು ಮಾಡಿರೋ ಕೆಲವೊಂದು ಇನಿಷಿಯೇಟಿವ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೀಡ್ ಫಂಡ್, ಲೀಪ್ ಫಂಡ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಆಗಾಗ, ನೋಡೋಣ. ಜನಕೇರ, ಅಮೃತ ಗ್ರ್ಯಾಂಡ್ ಚಾಲೆಂಜ್ಗಳನ್ನೆಲ್ಲ ಮಾಡಿತ್ತಿದ್ದು. ಅಷ್ಟು ಮುಖ್ಯವಾದದ್ದೇನು ಅಲ್ಲ. ಸರ್ ಹೇಗ್ರಿ, ನೀವೇ ಹೇಳ್ತೀರಿ ಅನ್ಬೇಡ್ರಿ. 3 ಸರ್ತಿ ಪ್ರಿಲಿಮ್ಸ್ ಎಕ್ಸಾಮ್ ಬರೆದಿದ್ದೀನಿ ನಾನು ಕೂಡ, ಗೊತ್ತಾಗತ್ತೆ ಯಾವ್ದು ಜಾಸ್ತಿ UPSC ಫೋಕಸ್ ಮಾಡುತ್ತೆ ಅಂತ. ಇಲ್ಲಿ ನಮಗೆ ಬೇಕಾಗೋದು ದಿಸ್ ಬಯೋ ಎಕನಾಮಿ. ವಾಟ್ ಈಸ್ ದಿಸ್ ಬಯೋ ಎಕನಾಮಿ? ಇಟ್ ಈಸ್ ದ ಪ್ರೊಡಕ್ಷನ್, ಯುಟಿಲೈಸೇಷನ್ ಅಂಡ್ ಕಾನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್. ಈ ಜೈವಿಕ ಸಂಪನ್ಮೂಲ ಇರುತ್ತಲ್ಲ, ಅದರ ಉತ್ಪಾದನೆ, ಬಳಕೆ ಮತ್ತು ಸಂರಕ್ಷಣೆ, ಮೂರು ಕೂಡ. ಓಕೆ, ಇನ್ಕ್ಲೂಡಿಂಗ್ ರಿಲೇಟೆಡ್ ನಾಲೆಜ್, ಸೈನ್ಸ್, ಟೆಕ್ನಾಲಜಿ, ಇನೋವೇಷನ್ ಟು ಪ್ರೊವೈಡ್ ಇನ್ಫಾರ್ಮೇಶನ್, ಪ್ರಾಡಕ್ಟ್, ಪ್ರೊಸೆಸ್ ಅಂಡ್ ಸರ್ವಿಸ್. ಬಯೋ ಎಕನಾಮಿ ಅಂದ್ರೆ ಈ ಜೈವಿಕ ವಸ್ತುಗಳಿಗೆ, ಜೈವಿಕ ಜೀವಿಗಳಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಾಡಕ್ಟ್ ಇದ್ರೂ ಕೂಡ ಇಲ್ಲಿ ಬರುತ್ತೆ ಅದರಲ್ಲಿ. ಸೊ ಇಂಡಿಯಾ ಹ್ಯಾಸ್ ಅನ್ ಅಂಬಿಷಿಯಸ್ ಟಾರ್ಗೆಟ್ ಆಫ್ 300 ಬಿಲಿಯನ್ ಬಯೋ ಎಕನಾಮಿ ಬೈ 2030. ನೋಡ್ರಿ, 2030 ವೇಳೆಗೆ ಇದರ ಆರ್ಥಿಕತೆ ಅಂದ್ರೆ ಜೈವಿಕ ಆರ್ಥಿಕತೆ ನಮ್ಮ ದೇಶದಲ್ಲಿ ಸುಮಾರು $300 ಬಿಲಿಯನ್ ಆಗೋದಿದೆ. $300 ಬಿಲಿಯನ್. ಓಕೆ, ದೆನ್
ಕೀ ಸೆಕ್ಟರ್ಸ್ ಇಲ್ಲಿ ಏನೇನಿರುತ್ತೆ ಹಾಗಾದ್ರೆ ವಾಟ್ ಇಸ್ ಬಯೋ ಎಕನಾಮಿ ಅಂದ್ರೆ ಏನು ನಿಮ್ಗೆ ಬೇಸಿಕ್ ಆಗಿ ನೆನ್ಪಿಟ್ಕೊಳ್ಬೇಕಂದ್ರೆ ಇಷ್ಟೇ ಬಯೋ ಫಾರ್ಮಾ. ಓಕೆ, ಬಯೋಲಜಿನೇ ಅಲ್ವಾ, ಇವೆಲ್ಲ ಔಷಧಿಗಳೆಲ್ಲ ಎಲ್ಲಿ ಬರುತ್ತೆ, ಬಯೋಲಜಿನಲ್ಲೇ ಬರುತ್ತೆ, ಬಯೋಕೆಮಿಕಲ್. ದೆನ್ ಬಯೋ ಅಗ್ರಿಕಲ್ಚರ್ ನಲ್ಲಿ, ಬಯೋ ಇಂಡಸ್ಟ್ರೀಸ್ ಉದಾಹರಣೆಗೆ ಬಯೋಫ್ಯೂಯಲ್ಸ್, ಎಥೆನಾಲ್ ಎಲ್ಲ ಬರುತ್ತಲ್ಲ ಅದು, ಬಯೋ ರಿಸರ್ಚ್ ಕ್ಲಿನಿಕಲ್ ಟ್ರಯಲ್ಸ್, ಬಯೋಟೆಕ್ ಸಾಫ್ಟ್ವೇರ್ಗಳು, ಇನ್ಫೋಸಿಸ್ ಲೈಫ್ ಸೈನ್ಸ್, ಬಯೋಕಾನ್ ಬಯೋಲಾಜಿಕ್ಸ್, ಇವೆಲ್ಲವೂ ಕೂಡ ಇದರಲ್ಲಿ ಬರುವಂತಹ ಬೇಸಿಕ್ ಇಂಡಸ್ಟ್ರಿಗಳಾಗತ್ತೆ ನೋಡ್ರಿ. ಇವನ್ನೆಲ್ಲ ನೋಡ್ಕೊಡ್ರಿ ಆಮೇಲೆ ಒಂದ್ಸಾರಿ ನೀವೇ ಎಲ್ಲ ಏನಿದೆಯಲ್ಲ ಇವುಗಳ ಬಗ್ಗೆ ಸಿಂಪಲ್ ಆಗಿ ಏನಿದು ಕ್ರಿಸ್ಪ್ CR ಅಂತ ಅಂದ್ರೆ, ಕಾರ್ಟ್ ಟಿ ಸೆಲ್ ಥೆರಪಿ ಅಂದ್ರೆ ಏನು, BT ಕಾಟನ್ ಅಂದ್ರೆ ಏನು, ಆಮೇಲೆ ಫ್ರೀ ಇದ್ದಾಗ ನೋಡ್ರಿ ಅವುಗಳನ್ನ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಬಂದಾಗ ಹೇಳ್ತೀವಿ ಅವುಗಳ ಬಗ್ಗೆ. ದೆನ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಬಯೋ ಎಕನಾಮಿ ಇನ್ ಇಂಡಿಯಾ, ಭಾರತದಲ್ಲಿ ಇದರ ಮಹತ್ವ ಏನು ಅಂತ ನೋಡಿದಾಗ ನೋಡ್ರಿ, ಇನ್ ಜಸ್ಟ್ 10 years the economy surged from $10 billion to $165 billion. 2014ರಲ್ಲಿ ಬಯೋ ಎಕನಾಮಿ ಕೇವಲ $10 billion ಇತ್ತು. ಅಂದ್ರೆ ಎಷ್ಟಿತ್ತು, 85,000 ಕೋಟಿ ಇತ್ತು. ಓಕೆ, ನಾವು $165 billion. ಇದ್ರ ಎಷ್ಟು ಪಟ್ಟಾಗಿದೆ ಅದು, ಇಂಟು 16 ಪಟ್ಟು ಜಾಸ್ತಿ ಆಗಿದೆ. ಹಾ ಅದೇ 16.5 ಅಂತೀರಿ. ನೀವ್ ಹೇಳೋದು ಅರ್ಥ ಆಗ್ಲಿಲ್ಲ. ಹಾ ಹಾ 165 ಇಲ್ಲ 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 ನೋಡ್ರಿ, 165 ಡಿವೈಡೆಡ್ ಬೈ 10 ಮಾಡ್ರಿ, 7 ತಗೊಳ್ರಿ, 16.7 ಪಟ್ಟಾಯ್ತು. ಕರೆಕ್ಟ್ ಅನ್ಸತ್ ನೋಡ್ರಿ. ಅದಾದ್ರೆ ಅಂದ್ರೆ ಇಂಟು ಮಾಡ್ಬೇಕು ನೀವು, ಅದಕ್ಕೆ ಇಂಟು ಎಷ್ಟು ಮಾಡಿದಾಗ ಉತ್ತರ ಬರುತ್ತೆ ನೋಡ್ರಿ, ಅಷ್ಟು ಪರ್ಸೆಂಟ್ ಜಾಸ್ತಿ ಆಗ. ಅಂಡ್ ಕಾಂಟ್ರಿಬ್ಯೂಟಿಂಗ್ ಅರೌಂಡ್ 4.2% ಟು ಇಂಡಿಯಾಸ್ GDP. ಭಾರತದ GDPಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಇದು, ಒಂದು 4% ಹೆಲ್ಪ್ ಮಾಡುತ್ತೆ. 4% ಅಂದ್ರೆ ನಮ್ GDP, ನಮ್ ದೇಶದ $100 ನಮ್ ಭಾರತ ಗಳಿಸ್ತಾ ಇದೆ ಅಂದ್ರೆ ಅದ್ರಲ್ಲಿ $4 ಎಲ್ಲಿಂದ ಬರ್ತಾ ಇದೆ, ಫ್ರಮ್ ದಿಸ್. ಅಂಡ್ ದೋಸ್ ಸ್ಟಾರ್ಟ್ಅಪ್ಸ್ ಆಲ್ಸೋ ಓವರ್ ಓನ್ಲಿ 50, ಮೊದಲು 50 ಇದ್ವು, ಈಗ 10,000ಕ್ಕಿಂತ ಜಾಸ್ತಿ ಇವೆ. ಬಯೋಕಾನ್ ಅಂತ ಒಂದು ಕಂಪನಿ ಕೇಳಿದಿರಿ, ಬಯೋಕಾನ್, ವಿಡಿಯೋಕಾನ್ ಕೇಳಿರ್ಬೋದು ನೀವೆಲ್ಲ, ಅದು ಗೊತ್ತಿದೆಯಲ್ಲ ವಿಡಿಯೋಕಾನ್ ಏನು, ಫೇಮಸ್ ಟಿವಿ ಕಂಪನಿ ಅದು, ವಿಡಿಯೋಕಾನ್ ಅಂತ ಬರುತ್ತೆ. ಹಾ ಹಾ ಹಾಗೇನೆ ಬಯೋಕಾನ್ ಅಂತ ಒಂದಿದೆ. ಹಾ ಯಾರಿದ್ದಾರೆ ಓನರ್ ಅದರದ್ದು, ಓನರ್ ಯಾರು, ಬಯೋಕಾನ್ ಕಂಪನಿ ಓನರ್? ನೀವು ಜನರಲ್ ನಾಲೆಜ್ ಅಲ್ಲಿ ತುಂಬಾ ವೀಕ್ ಇದೀರಿ ಎಲ್ರು. ಕಿರಣ್ ಮಜುಮ್ದಾರ್ ಅಂತ ಒಬ್ರು ಹೆಣ್ಮಕ್ಳವ್ರು, ಭಾರತದ ಟಾಪ್ ಶ್ರೀಮಂತರಲ್ಲಿ ಅವರು ಕೂಡ ಒಬ್ರು. ಏನ್ರಿ ಏನ್ ಓದ್ತಿರ್ರಿ ನೀವು, ಹಾ ಏನೂ ಓದೇ ಇಲ್ಲ ನೀವು, ಏನೂ ಓದಿಲ್ಲ, ಇನ್ನು ಓದ್ರಿ. ನಾವು ಸ್ಟಾರ್ಟ್ ರೀಡಿಂಗ್. ಓಕೆ, ಇಲ್ಲಿವರೆಗೂ ಓದಿಲ್ಲ ಪರವಾಗಿಲ್ಲ. ಇವ್ರು ನೋಡ್ರಿ, ಕಿರಣ್ ಮಜುಮ್ದಾರ್, ಶಿ ಈಸ್ ಆಲ್ಸೋ ವೆರಿ ರಿಚ್ ಪರ್ಸನ್, ಸ್ವಂತ ಸಂಸ್ಥೆನ ಕಟ್ಕೊಂಡು ಬೆಳೆದಿದ್ದಾರೆ ಅವರು. ಓಕೆ, $3.11 ಬಿಲಿಯನ್. ಎಷ್ಟು ಇವ್ರದ್ದು ಆಸ್ತಿ, ಎಷ್ಟು ಅಭಿಜಿತ್ ಅವ್ರೆ, 25,000 ಕೋಟಿ. 25,000 ಕೋಟಿ, 25 ಕೋಟಿ ಅಲ್ಲ. ಓಕೆ, ಮತ್ತೆ ಇಂಥವ್ರು ಗೊತ್ತಿಲ್ಲ ಅಂದ್ರೆ ಎಂತವ್ರು ತಿಳ್ಕೊಳ್ತಾ ಇದೀರಿ. ಮತ್ತೆ ಇವ್ರು ಬೇರೆ ರಾಜ್ಯದಲ್ಲಿ ಇಲ್ಲ, ಬೆಂಗಳೂರಲ್ಲೇ ಇರ್ತಾರೆ. ಶಿ ಲಿವ್ಸ್ ಇನ್ ಬೆಂಗಳೂರು. ಹಾ ನಿಖಿಲ್ ಕಾಮತ್ ಗೊತ್ತಾ, ಹಾ ಜೆರೋದಾ ಅಂತ ಕಂಪನಿ ಕೇಳಿದಿರಿ, ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಬಗ್ಗೆ ನೋಡಿರ್ತೀರಿ, ಆದ್ರೆ ಕಂಪನಿ ಗೊತ್ತಿರಲ್ಲ ಅಲ್ವಾ. ಇವರಿಬ್ರು ಸಂಬಂಧಿಕರು, ಏನ್ ಅಣ್ಣ ತಮ್ಮನು, ನಿಖಿಲ್ ಕಾಮತ್ ಮತ್ತೊಬ್ಬ, ಅವ್ರ ಇನ್ನೊಬ್ರ ಹೆಸರು ಏನೋ ಇದೆಪ್ಪ, ನಿತಿನ್ ಕಾಮತ್. ಓಕೆ,
ನಮ್ ದೇಶದ ಜನ ಎಲ್ಲಿ ಹಾಳಾಗ್ತಾರೆ ತೋರಿಸ್ತೀನಿ. ಇವ್ರದ್ದು ಆಸ್ತಿ ನೋಡ್ರಿ ಎಷ್ಟಿದೆ, 2.59 ಅಂದ್ರೆ ಎಷ್ಟಾಗತ್ತೆ ಅಂದಾಜು ಅರೌಂಡ್ 20,000 ಕೋಟಿ. ಫಿಲ್ಮ್ ಸ್ಟಾರ್ಗಳದ್ದು ಎಷ್ಟಿರುತ್ತೆ ಆಸ್ತಿ, 100-200 ಕೋಟಿ. ನಮ್ ಜನ ಅವ್ರನ್ನ ಮೆರೆಸ್ತಾರೆ. ಇವ್ರದ್ ನೋಡ್ರಿ ಎಷ್ಟಿರುತ್ತೆ, ಇವ್ರು ಸುಮ್ನೆ ಇರ್ತಾರೆ. ಹೌದು, 8,500 ಕೋಟಿ ಆಗುತ್ತೆ. ಓಕೆ, ಸೊ ಬೆಂಗಳೂರಲ್ಲಿ ಒಂದೊಂದು ಓಣಿಯಲ್ಲಿ ಇಂಥವ್ರು ಒಬ್ಬೊಬ್ರು ಇದ್ದಾರೆ. ಸಿನಿಮಾ ನಟರನ್ನ ನಿಮ್ ಮಾಡೆಲ್ಗಳು ಅಂತವ್ರು ಆಗ್ಬಾರ್ದು, ಇಂಥವ್ರು ಆಗ್ಬೇಕು. ದೆನ್ ಇಂಡಿಯಾ ವಿಲ್ ಬಿಕಮ್ ಟಾಪ್ ಕಂಟ್ರಿ, ಡೆವಲಪ್ಡ್ ಕಂಟ್ರಿ ಅವಾಗ ಆಗತ್ತೆ. ಇಂಥವ್ರ ಬಗ್ಗೆ ಗೊತ್ತಿರ್ಬೇಕು ನಮ್ಗೆ, UPSC ಸ್ಟಡಿ ಮಾಡೋರಿಗೆ. ಎಷ್ಟು ಬಗ್ಗೆ ನಿಮಗೂ ಗೊತ್ತಿರುತ್ತೆ, ನನಗೂ ಗೊತ್ತಿರುತ್ತೆ, ಒಂದಂತೆ ಹುಡುಗನಿಗೂ ಗೊತ್ತಿರುತ್ತೆ. ಅದ್ರ ನೆಕ್ಸ್ಟ್ ಹಂತಕ್ಕೆ ಬರ್ಬೇಕಲ್ವಾ ನೀವು. ಯು ಶುಡ್ ಕಮ್ ಟು ದ ನೆಕ್ಸ್ಟ್ ಲೆವೆಲ್ ಆಲ್ಸೋ ಅಲ್ವಾ. ಸೊ ಬಿ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಎಲ್ಲಿಗೆ ಬಂದಿದ್ವಿ? ಹಾ, ವೆರಿ ಗುಡ್. ಸಿಗ್ನಿಫಿಕೆನ್ಸ್ ಆಫ್ ಬಯೋ ಎಕನಾಮಿ. ಆಮೇಲೆ ನೋಡ್ರಿ, ಗ್ಲೋಬಲ್ ಹಬ್ ಫಾರ್ ಅಫೋರ್ಡೆಬಲ್ ಕ್ವಾಲಿಟಿ ಮೆಡಿಸಿನ್ಸ್. ನಮ್ ದೇಶದಲ್ಲಿ ಮೆಡಿಸಿನ್ಸ್ ತುಂಬಾ ರೆಡಿ ಆಗತ್ತೆ. ಜಗತ್ನಲ್ಲಿ ಥರ್ಡ್ ನಲ್ಲಿ ಇದೀವಿ ನಾವು ಫಾರ್ಮಾ ಪ್ರೊಡಕ್ಷನ್. ಫಾರ್ಮಾ ಅಂತ ಅಂದ್ರೆ ನೋಡ್ರಿ, ಇದು ಔಷಧಿ. ಈ ಫಾರ್ಮ್ ಅಂತ ಅಂದ್ರೆ ಅಗ್ರಿಕಲ್ಚರ್. ಓಕೆ, ಈ ಫಾರ್ಮ್ ಅಂತ ಅಂದ್ರೆ ಔಷಧಿ. ಈ ಫಾರ್ಮ್ ಅಂತ ಅಂದ್ರೆ ಅಪ್ಲಿಕೇಶನ್ ಅಲ್ವಾ. ಗೊತ್ತಿರ್ಲಿ, ಎಲ್ಲ ಕಲೀರಿ, ಏನ್ ತಪ್ಪಿಲ್ಲ ಕಲಿಯೋದ್ರಲ್ಲಿ. ದೆನ್ ಇಂಡಿಯಾ ಪ್ರೊಡ್ಯೂಸಸ್ ವರ್ಲ್ಡ್ಸ್ 65% ವ್ಯಾಕ್ಸಿನ್ಸ್. ಇವನ್ನೆಲ್ಲ ಬರ್ಕೊಳ್ಬೇಕು ಡೇಟಾ ಬುಕ್ ಅಲ್ಲಿ. ಆಮೇಲೆ ನೋಡ್ರಿ, 65% ವ್ಯಾಕ್ಸಿನ್ ಇಲ್ಲೇ ರೆಡಿ ಆಗುತ್ತೆ ಭಾರತದಲ್ಲಿ. ಸರಿ, ದೆನ್ ಫುಡ್ ಸೆಕ್ಯೂರಿಟಿನಲ್ಲಿ ಬಯೋ ಅಗ್ರಿಕಲ್ಚರ್ ಅಲ್ಲಿ ಕೂಡ ನಾವು ಮುಂದಿದೀವಿ. ತುಂಬಾ ಇಂಪಾರ್ಟೆಂಟ್. GM ಕ್ರಾಪ್ಸ್ ನ ರೆಡಿ ಮಾಡ್ಲಾಗ್ತಾ ಇದೆ. GM ಕ್ರಾಪ್ಸ್ ಮೀನ್ಸ್ ಮಾಡಿಫೈಡ್ ಕ್ರಾಪ್ಸ್, ಗುಡ್ ಕ್ವಾಲಿಟಿ ರೆಡಿ ಮಾಡೋದು. ಹಾಗೇನೆ ಬಯೋ ಎಕನಾಮಿ ಪ್ರೊಜೆಕ್ಟೆಡ್ ಟು ಕ್ರಿಯೇಟ್ 35 ಮಿಲಿಯನ್ ಜಾಬ್ಸ್, ಅಂದ್ರೆ 3.5 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಿದೆ ಅದು ಮುಂದೆ ಬರ್ತಾ ಬರ್ತಾ. ಅಗ್ರಿಕಲ್ಚರ್ ಅಲ್ಲಿ, ಸಾರಿ, ಈ ಅನಿಮಲ್ ಹಸ್ಬೆಂಡ್ರಿ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದೆ? ಅಥವಾ ಡೈರಿ 8 crore. 8 crore ನೆನ್ಪಿಟ್ಕೊಳ್ರಿ, ಎಂತದೆಲ್ಲ ನೆನ್ಪಿಟ್ಕೊಳ್ಬೇಕು. ದೆನ್ ದಿಸ್ ಶಿಫ್ಟ್ ಹ್ಯಾಸ್ ರೆಡ್ಯೂಸ್ ಟು ಕ್ರೂಡ್ ಆಯಿಲ್ ಇಂಪೋರ್ಟ್ಸ್. ಸೊ ಇದರಿಂದ ಎಥೆನಾಲ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಎಥೆನಾಲ್ ಬ್ಲೆಂಡಿಂಗ್ ಅಂದ್ರೆ ಪೆಟ್ರೋಲ್ ಜೊತೆ ಎಥೆನಾಲ್ ಅನ್ನ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಎಥೆನಾಲ್ ಇನ್ ಪೆಟ್ರೋಲ್. ಸೊ ದಿಸ್ ರೆಡ್ಯೂಸ್ಡ್ ಅರೌಂಡ್ ಹೌ ಮಚ್ ರುಪೀಸ್, ರೊಕ್ಕದಲ್ಲಿ ಕೊಟ್ಟಿಲ್ಲ ಅವರು, ಮೆಟ್ರಿಕ್ ಟನ್ ಗಳಲ್ಲಿ ಕೊಟ್ಟಿದ್ದಾರೆ. ಇಟ್ ರೆಡ್ಯೂಸ್ಡ್ ದ ಆಯಿಲ್ ಇಂಪೋರ್ಟ್ಸ್ ಆಲ್ಸೋ. ಇದೇ ನೆನ್ಪಿಟ್ಕೊಳ್ಬೇಡ್ರಿ, ನೋ ನೀಡ್ ಟು ರಿಮೆಂಬರ್ ದಟ್. ಓಕೆ, ಅಂಡ್ ಕಾರ್ಬನ್ ಎಮಿಷನ್ ಕೂಡ ಕಡಿಮೆ ಆಗಿದೆ ಇದರಿಂದ, ಎಥೆನಾಲ್ ಅನ್ನ ಬ್ಲೆಂಡ್ ಮಾಡಿದ್ರಿಂದ. ಓಕೆ, ಎಥೆನಾಲ್ ಅಂದ್ರೆ ಏನು ಅಂತ ಹೇಳ್ತೀನಿ ಮುಂದೆ ನಿಮಗೆ. ಎನ್ವೈರನ್ಮೆಂಟಲ್ ಬೆನಿಫಿಟ್ಸ್ ಈ ಬಯೋ ಎಕನಾಮಿಯಿಂದ. ಪ್ರಮೋಟಿಂಗ್ ಸರ್ಕ್ಯುಲರ್ ಎಕನಾಮಿ. ಸರ್ಕ್ಯುಲರ್ ಎಕನಾಮಿ ಆಗುತ್ತೆ ಇದರಿಂದ. ಸರ್ಕ್ಯುಲರ್ ಎಕನಾಮಿ ಅಂತ ಅಂದ್ರೆ ಏನು? ವಾಟ್ ಈಸ್ ಸರ್ಕ್ಯುಲರ್ ಎಕನಾಮಿ? ಪ್ರೊಡ್ಯೂಸಿಂಗ್ ಸಮಥಿಂಗ್, ಯೂಸಿಂಗ್ ಅಂಡ್ ರೀಸೈಕ್ಲಿಂಗ್. ಪ್ರೊಡ್ಯೂಸ್ ಮಾಡೋದು, ರೀಯೂಸ್ ಮಾಡೋದು, ರೀಸೈಕಲ್ ಮಾಡೋದು, ಅದನ್ನ ರಿಪೀಟ್ ಆಗಿ ಮಾಡ್ತಾ ಇರೋದು. ಓಕೆ, ಕ್ಯಾಸಾವಾ ಅಂತ ಇದೆ ನೋಡ್ರಿ ಇಲ್ಲಿ, ಬೇಸ್ಡ್ ಬಯೋಪ್ಲಾಸ್ಟಿಕ್ಸ್. ಬಯೋಪ್ಲಾಸ್ಟಿಕ್ಗಳಿದೆ. ಆಮೇಲೆ ಬಯೋ ಫರ್ಟಿಲೈಸರ್ ಗಳನ್ನ ಮಾಡ್ತಾ ಇದಾರೆ, ಅದರಿಂದ ಪೊಲ್ಯೂಷನ್ ಕಡಿಮೆ ಆಗ್ತಾ ಇದೆ. ಓಕೆ, ದೆನ್ ಬಯೋ ರಿಮಿಡಿಯೇಷನ್ ಕೂಡ ಮಾಡ್ತಾರೆ. ಬಯೋ ರಿಮಿಡಿಯೇಷನ್ ಅಂತ ಅಂದ್ರೆ ಅದು ಹೋಮ್ ವರ್ಕ್ ನಿಮಗೆ. ಬಯೋ ರಿಮಿಡಿಯೇಷನ್, ಇಟ್ ವಾಸ್ ಆಸ್ಕ್ಡ್ ಇನ್ KPSC ಪ್ರಿಲಿಮ್ಸ್ ಎಕ್ಸಾಮ್. ಬಯೋ ರಿಮಿಡಿಯೇಷನ್ ಅಂತ ಅಂದ್ರೆ ಕೊಳ್ಸೋದು ಅನ್ಸುತ್ತೆ ನೋಡ್ರಿ. ಜೈವಿಕ ವಿಘಟನೆ ಇದ್ದಿರ್ಬೋದು, ಅಲ್ಲ, ಹಾ, ಕೆಮಿಕಲ್ ಕಂಟೆಂಟ್ ರೆಡ್ಯೂಸ್ ಮಾಡೋದು ಬ್ಯಾಕ್ಟೀರಿಯಾಗಳಿಂದ. ಎಸ್. ದೆನ್ ಕ್ಲೈಮೇಟ್ ಸ್ಮಾರ್ಟ್ ಕ್ರಾಪ್ಸ್, ಡ್ರಾಟ್ ಟಾಲರೆಂಟ್. ಬರಗಾಲ ಬಂದ್ರೂ ಕೂಡ ಏನೇ ಆಗಬಾರ್ದು ಅಂತ ಮರಗಳನ್ನ ಅಥವಾ ಸಸ್ಯಗಳನ್ನ ಕಂಡುಹಿಡಿತಾ ಇದ್ದಾರೆ. ಹೈ ಈಲ್ಡಿಂಗ್ ಪ್ರೊಡಕ್ಟ್ಸ್ ಅಂದ್ರೆ ಕಡಿಮೆ ಬೀಜಗಳಿಂದ ಹೆಚ್ಚು ಉತ್ಪಾದನೆ ಮಾಡುವಂತಹ ಸಸ್ಯಗಳನ್ನು ಕೂಡ ಸಂಶೋಧನೆ ಮಾಡಲಾಗ್ತಾ ಇದೆ. ದೆನ್ ಪಾಲಿಸೀಸ್, ಭಾರತ ಸರ್ಕಾರ ಏನೇನ್ ಮಾಡಿತ್ತು? ಬಯೋ E3 ಅಂತ ಒಂದು ಪ್ರಾಡಕ್ಟ್ ಅನ್ನ ತಂದಿತ್ತು, ಸಾರಿ ಸ್ಕೀಮ್ ಅನ್ನ, ಪಾಲಿಸಿಯನ್ನ. ಇದರಲ್ಲಿ ಬಯೋಟೆಕ್ನಾಲಜಿ ಫಾರ್ ಎಕನಾಮಿ, ಎನ್ವೈರನ್ಮೆಂಟ್, ಎಂಪ್ಲಾಯ್ಮೆಂಟ್ ಇವುಗಳಿಗೋಸ್ಕರ
ಬಯೋಟೆಕ್ನಾಲಜಿ ಅಂತ ಭಾರತ ಸರ್ಕಾರ ಒಂದು ಪಾಲಿಸಿಯನ್ನ ತಂದಿತ್ತು, ಅಷ್ಟೇ ಸಾಕು. ನ್ಯಾಷನಲ್ ಬಯೋಫಾರ್ಮಾ ಮಿಷನ್ ಅನ್ನ ಮಾಡಲಾಗಿತ್ತು. ಅಂಡ್ ದಿಸ್ ಇಸ್ ಇಂಪಾರ್ಟೆಂಟ್, ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್. ಇಟ್ ವಾಸ್ ಡನ್ ಇನ್ 2020, 2020 ತಂದಿದ್ರು ಇದನ್ನ ಯಾರು ತಂದಿದ್ದು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ. aims to build a comprehensive catalog of genetic variations that reflect unique diversity of Indian population. ನಮ್ಮ ಜೆನೆಟಿಕ್ ವೇರಿಯೇಷನ್ ಏನಿರುತ್ತಲ್ಲ, ಇಂಡಿಯನ್ ಕಮ್ಯುನಿಟಿ, ನಮ್ಮ ಭಾರತದ ಜನರ ಜೆನೆಟಿಕ್ಸ್ ಇರುತ್ತಲ್ಲ, ವೆರೈಟಿ, ಅವುಗಳ ಬಗ್ಗೆ ಏನ್ ಮಾಡೋದು, ಇಲ್ಲಿ ಕೆಟಲಾಗ್ ಇಡೋದು. ಕೆಟಲಾಗ್ ಅಂತ ಅಂದ್ರೆ ಕೈಪಿಡಿ, ಒಂದು ಮಾರ್ಗದರ್ಶನ. ಓಕೆ, ಕೀಪಿಂಗ್ ದ ವೆರೈಟೀಸ್ ಆಫ್ ಇಂಡಿಯನ್ ಜೆನೆಟಿಕ್ಸ್, ಅವುಗಳನ್ನ ಇಡೋಕೆ ತಂದಿದ್ರು, ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್. Then important, that is then biotech ಕಿಸಾನ್, ಸೈಂಟಿಸ್ಟ್ ಫಾರ್ಮ್ ಪಾರ್ಟ್ನರ್ಶಿಪ್, ರೈತರು ಮತ್ತೆ ಸೈಂಟಿಸ್ಟ್ ಗಳ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ರು. ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ಸ್ 2018 ಟು ಇನ್ಕ್ರೀಸ್ ದ ಬಯೋಫ್ಯೂಯಲ್ ನ ಜಾಸ್ತಿ ಮಾಡೋಕ್ ತಂದಿದ್ರು ಅದನ್ನು. ಆಮೇಲೆ ಇಲ್ಲಿ ಹರ್ಡಲ್ಸ್, ಸಮಸ್ಯೆಗಳು ಏನಿದೆ ನಮಗೆ ಬಯೋಟೆಕ್ನಾಲಜಿ ಅಂತ ಬಂದಾಗ, ಫಸ್ಟ್ ಒನ್ ರೆಗ್ಯುಲೇಟರಿ ಅಂಡ್ ಪಾಲಿಸಿ ಇಶ್ಯೂಸ್. ಓವರ್ಲ್ಯಾಪ್ ಆಗುತ್ತೆ, ಒಂದು ಸ್ಕೀಮ್ ಮತ್ತೊಂದು ಸ್ಕೀಮ್ ಮೇಲೆ ಓವರ್ಲ್ಯಾಪ್ ಆಗೋದು. ದೆನ್ ಇನ್ಎಫಿಷಿಯನ್ಸಿ ಇನ್ ಗವರ್ಮೆಂಟ್ ಆಫೀಸಸ್, ಲ್ಯಾಕ್ ಆಫ್ ಕ್ಲಾರಿಟಿ, ಬಹಳ ಬಾರಿ ಕ್ಲಾರಿಟಿ ಇರೋದಿಲ್ಲ. ದಟ್ ಈಸ್ ಆಲ್ಸೋ ಸಮ್ ಪ್ರಾಬ್ಲಮ್ಸ್. ದೆನ್ ಲ್ಯಾಕ್ ಆಫ್, ಇಲ್ಲೆಲ್ಲ ಇದ್ ಹೇಳ್ತೀನಿ ನಿಮಗೆ, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಎಲ್ಲ, ವಿ ಸ್ಟಡಿ ಇಟ್ ಇನ್ ಅಪ್ಕಮಿಂಗ್ ಕ್ಲಾಸಸ್. ಲ್ಯಾಕ್ ಆಫ್ ಹಾರ್ಮೋನೈಸೇಷನ್ ಆಫ್ ಲಾಸ್. ಹಾರ್ಮೋನೈಸೇಷನ್ ಅಂತ ಅಂದ್ರೆ ಸಾಮರಸ್ಯ, ಕಾನೂನುಗಳು ಒಂದೇ ಕಡೆ ನೀಟ್ ಆಗಿಲ್ಲ, ದೇ ಆರ್ ವೇಗ್, ಕ್ಲಿಯರ್ ಆಗಿಲ್ಲ ಕಾನೂನ್ಸ್, ಲಾಸ್. ಬಯೋಪೈರಸಿ ಕನ್ಸರ್ನ್ಸ್. ಬಯೋಪೈರಸಿ ಮೀನ್ಸ್ ಕಾಪಿರೈಟ್ ಯೂಸ್ ಮಾಡೋದು, ನಮ್ಮ ಪ್ರಾಡಕ್ಟ್ ನ ಅವ್ರು ಯೂಸ್ ಮಾಡೋದು ಇನ್ನೊಬ್ರು, ಆ ತರ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಗವರ್ಮೆಂಟ್ ಅಬ್ಜೆಕ್ಟೆಡ್ when US Patent and Trademark Office granted a patent after ಟರ್ಮರಿಕ್. ಟರ್ಮರಿಕ್ ಅನ್ನ ಏನ್ ಮಾಡಿದ್ರು ಅವರು, ಪೇಟೆಂಟ್ ಕೊಟ್ಟಿದ್ರು ಅಮೆರಿಕಾದಲ್ಲಿ. ಭಾರತ ಸರ್ಕಾರ ಅಬ್ಜೆಕ್ಟ್ ಮಾಡಿತ್ತು, ಟರ್ಮರಿಕ್ ನಮ್ ದೇಶದ್ದು, ನೀವ್ ಹೆಂಗ್ ಪೇಟೆಂಟ್ ಕೊಡ್ತೀರಿ ಅದಕ್ಕೆ ಅಂತ ಹೇಳಿ. ಓಕೆ, ಆ ತರ ಬಂದಿತ್ತು. ಮತ್ತೆ ಇನ್ನು ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ ಭಾರತ ಸರ್ಕಾರದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ. ಓಕೆ, ವಿ ಆರ್ ನಾಟ್ ಗುಡ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಫಂಡ್ಸ್, ಹಣಕಾಸಿನ ಕೊರತೆ. ಅದರ್ ಇಶ್ಯೂಸ್ ಇದೆ, ನೀವು ನೋಡ್ರಿ, ಅದನ್ನ ಈಸಿ ಇದೆ. ಫಂಡಿಂಗ್ಸ್ ಬರುತ್ತೆ, ಸಪ್ಲೈ ಚೈನ್ ಇಲ್ಲ, ಶಾರ್ಟೇಜ್ ಆಫ್ ಪ್ರೊಫೆಷನಲ್ಸ್, ವೃತ್ತಿಪರರಿಲ್ಲ ಅಲ್ಲಿ, ಸಬ್ಸ್ಟೆನ್ಸಸ್ ಇಲ್ಲ ಬಯೋಲಾಜಿಕಲಿ, ಅವೆಲ್ಲ ಸಮಸ್ಯೆಗಳು. ಹಾಗಾದ್ರೆ ವಾಟ್ ಶುಡ್ ಬಿ ಡನ್? ವಿ ಶುಡ್ ಕ್ರಿಯೇಟಿಂಗ್ ನ್ಯಾಷನಲ್ ಬಯೋ ಎಕನಾಮಿ ಮಿಷನ್ ಅಂಡ್ ಹಾರ್ಮೋನೈಸಿಂಗ್ ದ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಆಕ್ಟ್ ವಿತ್ ಪೇಟೆಂಟ್ ಆಕ್ಟ್. ಇವು ಇಂಪಾರ್ಟೆಂಟ್ ಇದೆ. ದಿಸ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್, ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ ನಾನು ನಿಮಗೆ. ಕನ್ಸಿಡರ್ there is a company which produces seeds. ಏನ್ ಮಾಡುತ್ತೆ ಒಂದು ಕಂಪನಿ, ಶೇಂಗಾ ಕಾಳಿಗೆ ಇಂಗ್ಲಿಷ್ ಅಲ್ಲಿ ಏನಂತೀವಿ, ಗ್ರೌಂಡ್ ನಟ್. ದಿಸ್ ಕಂಪನಿ ಪ್ರೊಡ್ಯೂಸಸ್ ಗ್ರೌಂಡ್ ನಟ್ ಸೀಡ್ಸ್. ಈ ಸೀಡ್ಸ್ ಗಳನ್ನ ವಾಟ್ ಫಾರ್ಮರ್ಸ್ ವಿಲ್ ಡೂ, ಫಾರ್ಮರ್ಸ್ ವಿಲ್ ಟೇಕ್ ದೀಸ್ ಸೀಡ್ಸ್ ಅಂಡ್ ದೇ ವಿಲ್ they will grow the crops. ಅವ್ರೇನ್ ಮಾಡ್ತಾರೆ, ಅದರಿಂದ ಬೆಳಿತಾರೆ. ವಾಟ್ ದಿಸ್ ಕಂಪನಿ ಟೆಲ್ಸ್, ಈ ಕಂಪನಿ ಏನ್ ಹೇಳುತ್ತೆ, ದೇ ಟುಕ್ ಸೀಡ್ಸ್ ಫ್ರಮ್ ಅಸ್, ನಮ್ಮಿಂದ ಅವರು ಬೀಜಗಳನ್ನ ತಗೊಂಡ್ರು. ನೌ ದೇ ಗ್ರೋನ್ ದ ಪ್ರಾಡಕ್ಟ್. ನೌ ದೇ ಕೆನಾಟ್ ಸೆಲ್ ದೀಸ್ ಸೀಡ್ಸ್ ಆಸ್ ಸೀಡ್ಸ್ ಅಗೇನ್. ಅಂದ್ರೆ ಇಲ್ಲಿಂದ ನನ್ನಿಂದ ಏನ್ ಖರೀದಿ ಮಾಡಿದಾರಲ್ಲ ಬೀಜಗಳನ್ನ, ಈ ಬೀಜಗಳನ್ನ ಮತ್ತವರು ಬೀಜಗಳಾಗಿ ಹಾಗೆ ಮಾರೋ ಆಗಿಲ್ಲ. ಅವ್ರು ಬೇಕಾದ್ರೆ ತಿನ್ನೋ ಕೊಡ್ಲಿ, ಮಾರಾಟ ಮಾಡ್ಲಿ ಶೇಂಗಾ ಕಾಳನ್ನ, ಬಟ್ ಬೀಜದ ಹಾಗೆ ಮಾರಾಟ ಮಾಡೋ ಹಾಗಿಲ್ಲ ಅಂತ ಈ ಕಂಪನಿ ಹೇಳುತ್ತೆ. ಪೇಟೆಂಟ್ ಇದೆ ನಮ್ದು ಅಂತ ಹೇಳುತ್ತೆ. ಬಟ್ ಇಂಡಿಯನ್ ಗವರ್ಮೆಂಟ್ ಸೇಸ್ ನೋ, ಇಟ್ಸ್ ನಾಟ್ ಲೈಕ್ ದಟ್. ಫಾರ್ಮರ್ ಹ್ಯಾವ್ ರೈಟ್ ಟು ಸೆಲ್ ಆಸ್ ಅ ಸೀಡ್ ಆಲ್ಸೋ. ಭಾರತ ಸರ್ಕಾರ ಏನ್ ಹೇಳುತ್ತೆ, ಆ ತರ ಏನಿಲ್ಲ. ರೈತರು ಅವ್ರ ಹೊಲದಲ್ಲಿ ಬೆಳೆದಿರುವಂತ ಪ್ರಾಡಕ್ಟ್ ನ ಅವ್ರು ಏನ್ ಮಾಡ್ಕೊಳ್ಬಹುದು, ಬೀಜದ ಹಾಗೆ ಕೂಡ ಮಾರಾಟ ಮಾಡ್ಬೋದು ಅಂತ ಹೇಳುತ್ತೆ. ಸೊ ಅದನ್ನ ಏನಂತ ಕರಿತೀವಿ ನಾವು ಇಲ್ಲಿ ನೋಡ್ರಿ, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್. ಓಕೆ, ಪೇಟೆಂಟ್ ಅಂದ್ರೆ ಏನು, ತಾವು ಮಾಡಿರುವಂತ ಪ್ರಾಡಕ್ಟ್ ಗೆ ಸಿಗುವಂತ ಒಂದು
ಅವ್ರು ಮಾತ್ರ ರೆಡಿ ಮಾಡಬೇಕು, ಅದು ಪೇಟೆಂಟ್. ಭಾರತ ಸರ್ಕಾರ ಇದೊಂದು ಕಾಯ್ದೆ ಇದೆ, ವಿ ವಿಲ್ ಸ್ಟಡಿ ಇಟ್. ಇಷ್ಟು ಬೇಸಿಕ್ ಗೊತ್ತಿರಲಿ ನಿಮ್ಗೆ. ಸರಿ, ದೆನ್ ಇವೇನೇನೋ ಬೇರೆ ಬೇರೆ ಇದೆ, ಇವೆಲ್ಲ ಬೇಡ, ನೀವು ಆಮೇಲೆ ಓದ್ಕೊಡ್ರಿ, ಅದನ್ನ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ದೆನ್ ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್, NTTM, ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್. ನೋಡೋಣ ಏನಿದೆ ಇದು. ಇಟ್ ಹ್ಯಾಸ್ ಬೀನ್ 5 years ಸಿನ್ಸ್ ದ ಲಾಂಚ್ ಆಫ್ ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್. 5 ವರ್ಷ ಆಯ್ತಂತೆ ಇದನ್ನ ಲಾಂಚ್ ಮಾಡಿ. ಸರಿ, ಹಾಗಾದ್ರೆ ಏನಿದು, ವಾಟ್ ಈಸ್ ದಿಸ್ ನೋಡೋಣ. ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಆರ್ ಫ್ಯಾಬ್ರಿಕ್ ಮೇಡ್ ಫಾರ್ ಸ್ಪೆಸಿಫಿಕ್ ಫಂಕ್ಷನ್ಸ್ ಅಂಡ್ ಪರ್ಫಾರ್ಮೆನ್ಸ್ ರಾದರ್ ದನ್ ಫಾರ್ ಲುಕ್ಸ್. ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂತ ಅಂದ್ರೆ ಅವು ಬರೀ ಲುಕ್ಗಳಿಗೋಸ್ಕರ ಮಾಡಿರೋದಿಲ್ಲ. ದೇ ಆರ್ ನಾಟ್ ಮೇಡ್ ಫಾರ್ ಲುಕ್ಸ್, ದೇ ಮೇಡ್ ಫಾರ್ ದ ಫಂಕ್ಷನ್ಸ್ ಅಂಡ್ ಪರ್ಫಾರ್ಮೆನ್ಸ್. ಅಂದ್ರೆ ಯಾವ ವ್ಯಕ್ತಿ ಎಲ್ಲಿ ಇರ್ತಾರಲ್ಲ ಅದಕ್ಕೋಸ್ಕರ. ಫಾರ್ ಎಕ್ಸಾಂಪಲ್, ಸ್ಪೋರ್ಟ್ ಟೆಕ್ ಡ್ರೆಸ್, ಸ್ಪೋರ್ಟ್ನವ್ರಿಗೆ ಡ್ರೆಸ್ ಬೇರೆ ಇರುತ್ತೆ. ಅವ್ರು ಕಾಟನ್ ಶರ್ಟ್ ಹಾಕೊಂಡು ಆಡಲ್ಲ ಕ್ರಿಕೆಟ್, ಅದು ಕ್ವಾಲಿಟಿನೇ ಬೇರೆ ಇರುತ್ತೆ. ಆಮೇಲೆ ಸ್ಪೋರ್ಟ್ಸ್ ನೆಟ್ಸ್, ಪ್ಯಾರಾಚೂಟ್ ನಲ್ಲಿ ಬೇರೆ ಇರುತ್ತೆ. ಆರ್ಟಿಫಿಷಿಯಲ್ ಗ್ರಾಸ್ ಅಂಡ್ ಟರ್ಫ್ಸ್, ಇವೆಲ್ಲವೂ ಕೂಡ ಬೇರೆ ಬೇರೆ, ಅವುಗಳಿಗೋಸ್ಕರ ಮಾಡಿರುವಂತ ಒಂದು ಪ್ರಾಜೆಕ್ಟ್ ಇದು. ಟು ಮೇಕ್ ಇಂಡಿಯಾ ಗ್ಲೋಬಲ್ ಲೀಡರ್ ಇನ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ವಿತ್ ಬಜೆಟ್ ಆಫ್ ಅರೌಂಡ್ 1500 crore. 1,500 ಕೋಟಿ ಕೊಟ್ಟು ಭಾರತ ಸರ್ಕಾರ 2020 ಮಾಡಿತ್ತು ಇದನ್ನ, 25ವರೆಗೂ ಅಂತ. ಯಾವ ಮಿನಿಸ್ಟ್ರಿ ಅಡಿಯಲ್ಲಿ? ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್. ಕನ್ನಡದಲ್ಲಿ ಏನಂತ ಕರಿತೀವಿ? ಬಟ್ಟೆ ಸಚಿವಾಲಯ ಅನ್ಬೇಡ್ರಿ, ಮತ್ತೆ ಜವಳಿ ಸಚಿವಾಲಯ ಅಂತ ಕರಿಬೇಕು. ಕನ್ನಡದಲ್ಲಿ ಜವಳಿ ಅಂತ ಕರಿತೀವಿ. ದೆನ್ ಇದರಲ್ಲಿ ರಿಸರ್ಚ್, ಪ್ರಮೋಷನ್, ಎಕ್ಸ್ಪೋರ್ಟ್, ಪ್ರಮೋಷನ್, ಎಜುಕೇಶನ್ ಅದೆಲ್ಲ ಬಂದಿತ್ತು. ಇದರಲ್ಲಿ ಒಂದು 12 ಸೆಗ್ಮೆಂಟ್ ಬರುತ್ತೆ ನೋಡ್ರಿ. ಯಾವ್ದಂತ? ಡ್ರೆಸ್, ಏನಿದು, ಇಂಡ್ ಟೆಕ್ ಅಂದ್ರೆ ಇಂಡಸ್ಟ್ರೀಸ್, ಮೊಬೈಲ್ ಟೆಕ್, ಸ್ಪೋರ್ಟ್ ಟೆಕ್, ಬಿಲ್ಡ್ ಟೆಕ್, ಹೋಮ್ ಟೆಕ್, ಮೆಡಿಟೆಕ್, ಕ್ಲಾತ್ ಟೆಕ್, ಅಗ್ರೋಟೆಕ್, ಪ್ರೊಟೆಕ್, ಪ್ಯಾಕ್ ಟೆಕ್, ಟೆಕ್, ಜಿಯೋಟೆಕ್. ಇವೆಲ್ಲ ಪ್ರಾಡಕ್ಟ್ ಅಂದ್ರೆ ಡ್ರೆಸ್ ರೆಡಿ ಮಾಡೋದು ಆಯಾ ಇಂಡಸ್ಟ್ರಿಗೆ ತಕ್ಕ ಹಾಗೆ. ಅದನ್ನೇ ಏನಂತ ಕರೆದ್ರು? ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್. ಟೆಕ್ನಿಕಲ್ ಅಂತ ಯಾಕೆ ಕರೆದ್ರು ಇದನ್ನ? ಡಿಪೆಂಡ್ಸ್ ಆನ್ ದ ಇಂಡಸ್ಟ್ರಿ. ಯಾವ ಇಂಡಸ್ಟ್ರಿಗೆ ಎಂತದ್ ಬೇಕೋ ಅಂತ ಡ್ರೆಸ್ ಅನ್ನ ರೆಡಿ ಮಾಡಿ ಕೊಡೋದು ಅಷ್ಟೇ, ಮತ್ತೇನಿಲ್ಲ. ವೈ ಇಟ್ ಇಸ್ ಇಂಪಾರ್ಟೆಂಟ್? ಯಾಕಂದ್ರೆ ಡೈವರ್ಸಿಟಿ ಇದೆ ನಮ್ಮ ದೇಶದಲ್ಲಿ, ಬೇರೆ 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 ಎನ್ವೈರನ್ಮೆಂಟ್ ಇರುತ್ತೆ. ದೆನ್ ಇನ್ಕ್ರೀಸಿಂಗ್ ಡಿಮ್ಯಾಂಡ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ, ಪ್ರೊಡಕ್ಷನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ, ಅಂಡ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಓಕೆ, ಈಗ ಇಫ್ ವಿ ಡೆವಲಪ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್, ಅದರಿಂದ ಏನಾಗುತ್ತೆ? ಪ್ರೊಡಕ್ಷನ್ ಆಗುತ್ತಲ್ಲ ಪರಿಸರ ಸಂರಕ್ಷಣೆಗೆ. ಸಪೋರ್ಟ್ಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ಅನುಕೂಲ ಆಗುತ್ತೆ, ಅಂದ್ರೆ ವಿಪತ್ತು ನಿರ್ವಹಣೆಗೆ. ಫಾರ್ ಎಕ್ಸಾಂಪಲ್, ಎಲ್ಲಾದ್ರೂ ಬೆಂಕಿ ಹತ್ತಿರುತ್ತೆ, ಬೆಂಕಿ ಹತ್ತದೇ ಇರುವಂತ ಡ್ರೆಸ್ ನಾವು ರೆಡಿ ಮಾಡಿದ್ರೆ ಏನಾಗುತ್ತೆ? ವಿ ಕ್ಯಾನ್ ಸೇಫ್ಲಿ ಸೇವ್ ದ ಲೈಫ್, ಎಷ್ಟೋ ಜನರ ಜೀವ ಉಳಿಸಬಹುದು ನಾವು ಆ ತರ. ದೆನ್ ಡಿಫೆನ್ಸ್ ಮಾಡರ್ನೈಸೇಷನ್. ಡಿಫೆನ್ಸ್ ಅಲ್ಲಿ ಯಾವ ತರ ಬಂತು? ಬುಲೆಟ್ ಪ್ರೂಫ್ ಜಾಕೆಟ್ಸ್, ಪ್ರೊಟೆಕ್ಟಿವ್ ವಿಯರ್, ಇವೆಲ್ಲ ಬರುತ್ತೆ ನೋಡಿ. ಇದರ ಅಡಿಯಲ್ಲಿ ರೆಡಿ ಆಗುತ್ತೆ. ಅಂಡರ್ಲೈನ್ ಮಾಡ್ಕೊಡ್ರಿ ಇವ್ರೆ, ಪರಶುರಾಮ್ ಅವ್ರೆ, ಆರಾಮಾಗಿ ಕೇಳ್ತಾ ಇದೀರಿ. ಅಂಡರ್ಲೈನ್ ಕೂಡ ಮಾಡ್ಕೊಡ್ರಿ, ಇಂಪಾರ್ಟೆಂಟ್ ಪಾಯಿಂಟ್. ನಾನಿಲ್ಲಿ ಏನ್ ಅಂಡರ್ಲೈನ್ ಮಾಡಿರ್ತೀನಿ ನೋಡ್ರಿ, ಅದನ್ನ ಅಂಡರ್ಲೈನ್ ಮಾಡ್ಬೇಕು. ದೆನ್ ಸಪೋರ್ಟ್ ಫಾರ್ ಕೀ ಸೆಕ್ಟರ್, ರೈಲ್ವೆ ಟ್ರ್ಯಾಕ್ ಇರಬಹುದು, ಆಮೇಲೆ ಜಿಯೋ ಮೆಂಬ್ರೇನ್ಸ್ ಫಾರ್ ವಾಟರ್ ಕನ್ಸರ್ವೇಶನ್, ಇಲ್ಲೆಲ್ಲ ಇವುಗಳನ್ನ ಮಾಡ್ತಾ ಇದ್ದಾರೆ. ದೆನ್ ಮತ್ತೆ ಯಾವ್ದಿದೆ? PLI ಸ್ಕೀಮ್ ಇದೆ. PLI ಅಂತ ಅಂದ್ರೆ ಏನ್ ಹೇಳಿದೀನಿ? ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್. ಯಾವ್ದಾದ್ರು ಒಂದು ಕಂಪ್ನಿ ಅವ್ರು ಚೆನ್ನಾಗಿ ರೆಡಿ ಮಾಡ್ತಾ ಇದ್ರೆ ಭಾರತ ಸರ್ಕಾರ ಸ್ವಲ್ಪ ದುಡ್ಡು ಕೊಟ್ಟು ಸಪೋರ್ಟ್ ಮಾಡುತ್ತೆ ಅದಕ್ಕೆ. ಓಕೆ, ದೆನ್ PM ಮಿತ್ರ ಸ್ಕೀಮ್, ಸಮರ್ಥ ಸ್ಕೀಮ್ ಅಂತ ಅಂದ್ರೆ ಇದು ಯಾವ್ದಕ್ಕೆ? ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ. HSN ಕೋಡ್ ಗಳನ್ನ ಮಾಡಿತ್ತು. ಮ್ಯಾಂಡೇಟರಿ ಯೂಸೇಜ್, ಇಲ್ಲಿಂದ ಇವುಗಳನ್ನ ತಗೊಳ್ಳಬೇಕು ಅಂತ ರೂಲ್ಸ್ ಗಳನ್ನ ಮಾಡಿತ್ತು ಭಾರತ ಸರ್ಕಾರ. ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ. ಬಟ್ ಏನಾಗ್ತಾ ಇದೆ? ದೇರ್ ಇಸ್ ಲ್ಯಾಕ್ ಆಫ್ ಅವೇರ್ನೆಸ್. ಜನರಿಗೆ ಇದ್ರ ಬಗ್ಗೆ ಜಾಗೃತಿ ಇಲ್ಲ. ಸ್ಕಿಲ್ ವರ್ಕ್ ಫೋರ್ಸ್ ಕೊರತೆ ಇದೆ, ಜನ ಅಷ್ಟೊಂದು ಸ್ಕಿಲ್ಫುಲ್ ಆಗಿಲ್ಲ ಇನ್ನೂ ಕೂಡ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಮ್ಮಲ್ಲಿ ಸಾಕಾಗ್ತಾ ಇಲ್ಲ. ಇವೆಲ್ಲ ಇಲ್ಲಿ ಬರ್ತಾ ಇರೋಂಥ ಸಮಸ್ಯೆಗಳು. ದೆನ್ ವೇ ಫಾರ್ವರ್ಡ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಜಾಸ್ತಿ ಮಾಡಬೇಕು ಅಂಡ್ ಇನ್ಕ್ರೀಸ್ ದ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್. ಓಕೆ, ಎಕ್ಸ್ಪೋರ್ಟ್ಗೆ ಅನುಕೂಲ ಆಗೋ ತರ ಭಾರತ ಸರ್ಕಾರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಲಿ ಅಂತ ಹೇಳಲಾಗಿದೆ. ಸರಿ, ಈಗ ನೆಕ್ಸ್ಟ್ ನಾವು ಮುಂದಿನ ಟಾಪಿಕ್ಗೆ ಹೋಗುವ. ಈಸಿ ಅನಿಸ್ತಾ ಇದೆ? ಆರ್ ಯು ಫೀಲಿಂಗ್ ಈಸಿ?
ಸುಪ್ರಿಯಾ, ಇಸ್ ಇಟ್ ಈಸಿ? ಸಿಂಪಲ್ ಆಗಿದೆ. ಅರ್ಥ ಮಾಡ್ಕೊಳ್ರಿ, ನೆನ್ಪಿಟ್ಕೊಳ್ಬೇಡ್ರಿ, ಜಸ್ಟ್ ಅರ್ಥ ಮಾಡ್ಕೊಳ್ರಿ ಏನಿದೆ ಅಂತ. ಪ್ರತಿ ತಿಂಗಳು ರಿಪೀಟ್ ಆಗ್ತಾ ಹೋಗುತ್ತೆ, ಅವಾಗ ನೆನಪುಳಿಯುತ್ತೆ. ಈಗ ಇಂಗ್ಲಿಷ್ ಓದೋಕಷ್ಟೇ ಕಲೀರಿ, ಇಲ್ಲಿರೋದು ಏನೇನ್ ಕೊಟ್ಟಿದ್ದಾರೆ ಅದು ಅಂತ. ಒಂದು ವರ್ಷ ರೂಢಿ ಆದಾಗ ಗೊತ್ತಾಗತ್ತೆ. ನೌ ವಿ ಆರ್ ಗೋಯಿಂಗ್ ಟು ಸ್ಟಡಿ ನ್ಯಾಷನಲ್ ವಾಟರ್ ವೇಸ್. ಇದು ನಮ್ಮ ಭಾರತ. ನಮ್ಮ ಭಾರತದಲ್ಲಿ ನಾವು ಏನ್ ಮಾಡ್ತೀವಿ? ವಿ ಆಲ್ಸೋ ಟ್ರಾವೆಲ್ ಅಂಡ್ ಗೂಡ್ಸ್ ಆಲ್ಸೋ, ಗೂಡ್ಸ್ ಟ್ರಾನ್ಸ್ಪೋರ್ಟ್ ಇಸ್ ಆಲ್ಸೋ ದೇರ್. ಗೂಡ್ಸ್ ಕೂಡ ಏನಾಗುತ್ತೆ, ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗ್ತಾ ಇರತ್ತೆ. ಓಕೆ, ಅಕಾರ್ಡಿಂಗ್ ಟು ಯು ಟೆಲ್ ಮಿ ವಿಚ್ ಈಸ್ ಲೆಸ್ ಕಾಸ್ಟ್ಲಿ? ಯಾವ್ದು ಕಡಿಮೆ ಪ್ರೈಸು? ರೈಲ್ವೆ ಆರ್ ರೋಡ್ ಆರ್ ವಾಟರ್ ವೇ? ವಾಟರ್ ಅಲ್ವಾ? ಸೊ ನೀರ್ ಮೇಲೆ ನಾವು ಒಂದು ಪ್ರಾಡಕ್ಟ್ ಅನ್ನ ಕಳಿಸಿದಾಗ ಕಡಿಮೆ ಖರ್ಚಲ್ಲಿ ಹೋಗುತ್ತದು ದೂರ. ಯಾಕಂದ್ರೆ ಹೇಳ್ರಿ, ಯಾಕೆ? ವೈ ದೇರ್ ಇಸ್ ಲೆಸ್ ಕಾಸ್ಟ್ ಆನ್ ವಾಟರ್ ವೇಸ್? ರೋಡ್ ಬೇಕಂದ್ರೆ ಏನ್ ಬೇಕು? ಸಾರಿ, ರೋಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನೇನ್ ರೆಡಿ ಮಾಡ್ಬೇಕು ನಾವು? ವಿ ಹ್ಯಾವ್ ಟು ಹ್ಯಾವ್ ಬಸ್ ಸ್ಟ್ಯಾಂಡ್ಸ್ ಬೇಕು ಮೊದಲು, ಆಮೇಲೆ ರೋಡ್ ಆಲ್ಸೋ ಮಾಡ್ಬೇಕು. ಟ್ರೈನ್ ಅಂತ ಬಂದ್ರೆ ರೈಲ್ವೆ ಸ್ಟೇಷನ್ಸ್ ಪ್ಲಸ್ ರೈಲ್ ಲೈನ್ಸ್, ರೈಲ್ವೆ ಹಳಿಗಳನ್ನ ಮಾಡ್ಬೇಕು. ವಾಟರ್ ವೇಸ್ ಅಂತ ಅಂದ್ರೆ ಜಸ್ಟ್ ಪೋರ್ಟ್ ಮಾಡಿದ್ರೆ ಆಯ್ತು, ನೀವು ಉಳಿದ್ರೆ ತಾನೇ ಹರ್ಕೊಂಡ್ ಹೋಗುತ್ತದು, ಅಲ್ಲೇ ಸೇವ್ ಆಯ್ತು ಮೊದಲು ನಿಮ್ದು. ಆಮೇಲೆ ಈ ರಸ್ತೆ ಮೇಲೆ ಇರುವಂತ ತಗ್ಗು ದಿಬ್ಬ ಎಲ್ಲ ಇರಲ್ಲ ನೀರಿನಲ್ಲಿ, ಸಾರಿ ನೀರಲ್ಲ, ರೋಡ್ ಮೇಲೆ. ಹಾ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಬೇಕು ರೋಡು ರೈಲ್ವೆಗೆ. ರೈತರ ಭೂಮಿಯನ್ನ ತಗೊಳ್ಬೇಕು, ಅವ್ರಿಗೆ ಕಾಂಪೆನ್ಸೇಷನ್ ಕೊಡ್ಬೇಕು, ದುಡ್ಡು ಕೊಡ್ಬೇಕು ಅವ್ರಿಗೆ. ವೆನ್ ಇಟ್ ಕಮ್ಸ್ ಟು ವಾಟರ್, ಯು ಜಸ್ಟ್ ಸೆಟ್ ಅಪ್ ಅ ಪೋರ್ಟ್, ಒಂದು ಬಂದರು ಕಟ್ಬಿಡೋದು, ಹಡಗ್ ಬಿಟ್ಬಿಡೋದು, ಹೋಗುತ್ತೆ ತನ್ನ ಪಾಡಿಗೆ ತಾನೆ ಅಲ್ವಾ? ಸೊ ಆ ಕಾರಣಕ್ಕಾಗಿ ಇನ್ ಇಂಡಿಯಾ ಏನೋ 1 ಕಿಲೋಮೀಟರ್ಗೆ 1 ರೂಪಿ ಎಲ್ಲೋ ಇದೆ, ತೋರಿಸ್ತೀನಿ ಇರ್ರಿ, ಎಲ್ಲೋ ಕೊಟ್ಟಿದ್ದಾರೆ ಅವರು, ಈ ಪೇಜಲ್ಲಿ ಮುಗಿದಿದೆ. ಎಸ್, ಇಲ್ಲಿದೆ ನೋಡ್ರಿ. ಫ್ರೈಟ್ ಅಂದ್ರೆ ಸರಕು. ಫ್ರೈಟ್, FREIGHT, ಸ್ಪೆಲ್ಲಿಂಗ್ ಕೂಡ ಬಯಾಟ್ ಮಾಡ್ಕೊಳ್ತಾ ಹೋಗ್ರಿ ಈಗಲೇ. ಎಸ್ಸೇ ಒಂದು ಬರಿಬೇಕು ನೀವು ಕಂಪಲ್ಸರಿ ಇಂಗ್ಲಿಷ್ ಪೇಪರ್ ಅಲ್ಲಿ. ಅಲ್ಲಿ ಹೇಗೆ ಬರೋದು ಪಾಪ್ ಚೆಕ್ ಮಾಡೋರ್ ತಲೆ ಕೆಡ್ಸ್ಬೇಡ್ರಿ. ಓಕೆ, ಸ್ಪೆಲ್ಲಿಂಗ್ ಕೂಡ ಬಯಾಟ್ ಇರ್ಲಿ. ಅವಾಗ ಏನ್ ಮಾಡೋದು, ಅಕಸ್ಮಾತ್ ಗೊತ್ತಾಗ್ತಿಲ್ಲ ಅನ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಬರಿತಾ ಇರ್ತೀರಿ, ಹಿಂಗ್ ಮಾಡ್ಬಿಡೋದು, ಹೀಗೆ ಫ್ರೈಟ್ ಅಂತ ಬರೆದು ಬಿಡೋದು. ಅಟ್ಲೀಸ್ಟ್ ಫಸ್ಟ್ ಲಾಸ್ಟ್ ಆದ್ರೂ ಗೊತ್ತಿರ್ಲಿ ಸರಿಯಾಗಿ. ನೋಡ್ರಿ, ರೈಲ್ವೆನಲ್ಲಿ ನೀವು ಪರ್ ಟನ್ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡ್ಬೇಕಂದ್ರೆ ಪರ್ ಕಿಲೋಮೀಟರ್ಗೆ ₹1.36 ಖರ್ಚಾಗತ್ತೆ ರೈಲ್ವೆ. ಅದೇ ರೋಡ್ ಮೇಲೆ ಆದ್ರೆ ₹2.5 ಖರ್ಚಾಗತ್ತೆ, 1 ಟನ್ 1 ಕಿಲೋಮೀಟರ್ ಹೋಗ್ಬೇಕು ಅಂತ ಅಂದ್ರೆ. ವಾಟರ್ ನಲ್ಲಿ ನೋಡ್ರಿ 1.06 ಪೈಸಾ, ತುಂಬಾ ಕಡಿಮೆ ಇದೆ ಖರ್ಚು ಅಲ್ವಾ? ಆ ಕಾರಣಕ್ಕಾಗಿ. ಸರಿ, ನೋಡೋಣ ಹಾಗಾದ್ರೆ ಯಾಕೆ ಸುದ್ದಿಯಲ್ಲಿದೆ ಇದು ಅಂತ ನೋಡೋಣ ಈಗ. ಸೊ ಒಂದು ಹೊಸ ರೆಗ್ಯುಲೇಷನ್ ಬಿಟ್ಟಿದ್ದಾರೆ. ಯಾರು? ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ, IWAI. ಇಂಪಾರ್ಟೆಂಟ್. ಓಕೆ, ನಾನು ಇಂಪಾರ್ಟೆಂಟ್ ಅಂತ ಹೇಳ್ತಿರತ್ತೇನಲ್ಲ, ಸ್ವಲ್ಪ ಅವುಗಳ ಬಗ್ಗೆ ಫೋಕಸ್ ಕೊಡ್ತಾ ಇರ್ರಿ. ವಾಟ್ ದೇ ಡಿಡ್, ದೇ ಇಶ್ಯೂಡ್ ಅ ನ್ಯಾಷನಲ್ ವಾಟರ್ ವೇಸ್ ಆಫ್ ಕನ್ಸ್ಟ್ರಕ್ಷನ್ ಅಂಡ್ ಟರ್ಮಿನಲ್ಸ್ ರೆಗ್ಯುಲೇಷನ್ 2025. ಒಂದು ಹೊಸ ರೆಗ್ಯುಲೇಷನ್, ನಿಯಮಗಳನ್ನ ಬಿಟ್ಟಿದ್ದಾರೆ. ಓಕೆ, ಸೊ ರೆಗ್ಯುಲೇಷನ್ ನೋಡೋದಾದ್ರೆ ಫಾರ್ಮುಲೇಟೆಡ್ ಬೈ IWAI ಅಂಡರ್ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್, ಬಂದರು ಮತ್ತು ಹಡಗು ಸಚಿವಾಲಯ ಅಂಡ್ ವಾಟರ್ ವೇಸ್, ಜಲಮಾರ್ಗಗಳ ಸಚಿವಾಲಯದವರು. ಫಿಶರೀಸ್ ಬೇರೆ ಇದೆ ಸಚಿವಾಲಯ, ಫಿಶರೀಸ್ ಅನಿಮಲ್ ಹಸ್ಬೆಂಡ್ರಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ, ಇದಕ್ಕೊಂದು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಏಮ್ ಏನಿದ್ರು ಟು ಅಟ್ರಾಕ್ಟ್ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಹಿಯರ್ ಆಲ್ಸೋ. ಅಂದ್ರೆ ವಾಟರ್ ವೇನಲ್ಲಿ ಕೂಡ ಪ್ರೈವೇಟ್ ನವ್ರು ಬಂದು ಇನ್ವೆಸ್ಟ್ ಮಾಡ್ರಿ ಅಂತ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ. ಸೊ ಭಾರತದಲ್ಲಿ ಇನ್ ಇಂಡಿಯಾ ವಿ ಹ್ಯಾವ್ ಅರೌಂಡ್ 6 ಮೇಜರ್ ವಾಟರ್ ವೇಸ್. ಒಂದು 6 ಮೇಜರ್ ವಾಟರ್ ವೇಸ್ ಇದೆ. ಸೊ ಎಲ್ಲೆಲ್ಲಿದೆ ಅನ್ನೋದು ಹೋಮ್ ವರ್ಕ್ ನಿಮ್ಗೆ, ನೋಡ್ಕೊಳ್ರಿ ಅದನ್ನ. ಇಲ್ಲಿ ಸಿಂಪಲ್ ಆಗಿ ನಾನು ತೋರಿಸ್ಬೇಕು ಅಂತ ಅಂದ್ರೆ ಫಸ್ಟ್ ಇದು ಯಾವುದು, ಎಲ್ಲಿದೆಪ್ಪ ಅದು? ಇಲ್ಲಿದೆ ನೋಡ್ರಿ. ಮ್ಯಾಪಿಂಗ್ ಅಲ್ಲಿ ಹೇಳಿದ್ದಾರೆ, ಮ್ಯಾಪಿಂಗ್ ಆದವ್ರಿಗೆ, ಇಲ್ದಿರೋರು ನೋಡ್ಕೊಳ್ರಿ ಹೋಮ್ ವರ್ಕ್. ನೀವು ಮ್ಯಾಪಿಂಗ್ ಕ್ಲಾಸ್ ನೋಡುವಾಗ ಅರ್ಥ ಆಗತ್ತೆ ನಿಮ್ಗೆ. ಸೊ ಇಲ್ಲಿ ಗಂಗಾ ನದಿ ಇದೆ ನೋಡ್ರಿ, ಇಲ್ಲಿ ವಾರಣಾಸಿ, ಕಾಶಿಯಿಂದ ಇಲ್ಲಿ ಕಲ್ಕತ್ತಾದ ಹಲ್ದಿಯವರೆಗೂ. ಓಕೆ,
ಸೊ ಅಲ್ಲಿವರೆಗೂ ಫಸ್ಟ್ ವಾಟರ್ ವೇ ಇದೆ. ಉಳಿದಿರೋದನ್ನ ಆಮೇಲೆ ನೋಡ್ಕೊಡ್ರಿ. ದೇ ವಿಲ್ ಆಸ್ಕ್ ಇನ್ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ಇವುಗಳ ಬಗ್ಗೆನು. ಏನಿಲ್ಲ, ಬಸ್ ಸ್ಟ್ಯಾಂಡ್ಗಳು ಅಷ್ಟೇ. ಅಂದ್ರೆ ನಾವ್ ಹೇಗೆ ಬಸ್ ಸ್ಟ್ಯಾಂಡ್, ಹಡಗುಗಳ ಸ್ಟ್ಯಾಂಡ್ ಅವು. ಯಾವ ನಗರದಿಂದ ಯಾವ ನಗರ, ಯಾವ ನದಿ, ವಿಚ್ ರಿವರ್ ಫ್ರಮ್ ವಿಚ್ ಸಿಟಿ ಟು ವಿಚ್ ಸಿಟಿ, ಯಾವ ರಾಜ್ಯ, ಅಷ್ಟೇ. ನಮ್ ಕರ್ನಾಟಕದಲ್ಲಿ ಕೂಡ ಒಂದು ಮಾಡೋ ಪ್ಲಾನ್ ಇದೆಯಾ? ಕರ್ನಾಟಕದಲ್ಲಿ ಇಲ್ವಾ? ಯಾವ್ದಿಲ್ಲ. ಇರ್ಲಿ. ಸ್ಕೋಪ್ ಏನು ಇದ್ರದ್ದು ಅಂತ ಅಂದ್ರೆ, ಯಾಕೆ ಮಾಡಿದಾರೆ ಅಂತಂದ್ರೆ ಪ್ರೈವೇಟ್ ನವ್ರು ಕೂಡ ಬರ್ಲಿ ಅಂತ. ಇನ್ಲ್ಯಾಂಡ್ ವಾಟರ್ ವೇ ಟ್ರಾನ್ಸ್ಪೋರ್ಟ್ ಬಗ್ಗೆ ನಾವು ನೋಡೋದಾದ್ರೆ, ರಿವರ್, ಕೆನಲ್, ಲೇಕ್ಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡೋದಿರ್ಬೋದು ಅಥವಾ ಸರಕು ಸಾಗಾಣಿಕೆ ಮಾಡೋದು. ಯಾಕೆ ಬೆನಿಫಿಟ್ಸ್ ಏನೇನೋ ಒಂದು 5 ಬೆನಿಫಿಟ್ಸ್ ಇದೆ ನೋಡ್ರಿ. ಫಸ್ಟ್ ಒಂದು ಫ್ಯೂಯಲ್ ಎಫಿಷಿಯಂಟ್, ಅಂದ್ರೆ ಕಡಿಮೆ ಫ್ಯೂಯಲ್ ಕನ್ಸಂಪ್ಷನ್ ಆಗತ್ತೆ. ನೀರಲ್ಲಿ ಈಸಿಯಾಗಿ ಹೋಗೋದ್ರಿಂದ ಲೆಸ್ ಫ್ಯೂಯಲ್ ಕನ್ಸಂಪ್ಷನ್ ಅಂಡ್ ಕಾಸ್ಟ್ ಎಫೆಕ್ಟಿವ್, ಕಡಿಮೆ ಖರ್ಚು. ಲೋವರ್ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚು ಮಾಡೋಗುತ್ತೆ. ನೀವು ರೋಡು, ರೈಲ್ವೆ ಗತ್ತೆ ಹಳೆಗಳನ್ನ ಹಾಕೋಗತ್ತೆ ಇಲ್ಲ ಇಲ್ಲಿ. ಓಕೆ. ಅಂಡ್ ರೆಡ್ಯೂಸ್ಡ್ ಕಂಜೆಷನ್, ಅಂದ್ರೆ ಒತ್ತೊತ್ತಾಗಿರಲ್ಲ, ಆರಾಮಾಗಿ ನೀರಲ್ಲಿ ಆಡ್ಕೊಂಡು ಹೋಗಬಹುದು. ಲೋವರ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್, ಫ್ಯೂಯಲ್ ಕಡಿಮೆ ಕನ್ಸ್ಯೂಮ್ ಆಗತ್ತಂದ್ರೆ ಏನು ಗ್ರೀನ್ ಹೌಸ್ ಗ್ಯಾಸ್ಗಳು ಕೂಡ ಹೊರಗಡೆ ಹೆಚ್ಚು ಸೂಸಲ್ಲ. ಪರಿಸರ ಮಾಲಿನ್ಯಕ್ಕೆ ಹಾನಿಯಾಗುವಂತ ಗ್ಯಾಸ್ಗಳು ಕೂಡ ಹೊರಗಡೆ ಬರೋದಿಲ್ಲ ಅಂತ ಹೇಳ್ತಾ ಇದಾರೆ, ಕಡಿಮೆ ಅವು ಕೂಡ. ಸ್ಟೇಟಸ್ ಬಗ್ಗೆ ನೋಡೋದ್ರೆ ಸದ್ಯಕ್ಕೆ ಅರೌಂಡ್ ಇಂಡಿಯಾ ಹ್ಯಾಸ್ 14,500 ಕಿಲೋಮೀಟರ್ ಆಫ್ ನ್ಯಾವಿಗೇಬಲ್ ವಾಟರ್ ವೇ. ನಮ್ಮ ಭಾರತದಲ್ಲಿ ಇಷ್ಟು ಕಿಲೋಮೀಟರ್ ನಾವು ಚಲಿಸಬಹುದು ಭಾರತದಲ್ಲಿ. ಓಕೆ. ಆದ್ರೆ ವಾಟ್ ಈಸ್ ದ ಪ್ರಾಬ್ಲಮ್? ವಿ ಆರ್ ಜಸ್ಟ್ ಹ್ಯಾವಿಂಗ್ 3.5% ಆಫ್ ವಾಟರ್ ವೇ. ಈ 14,000 ಏನಿದೆಯಲ್ಲ, ಅದರಲ್ಲಿ ಬರೀ ನಾವು 3.5% ನಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಚೈನಾ, ದೇ ಆರ್ ಯೂಸಿಂಗ್ 47%, ಯುರೋಪ್ 40%, ಬಾಂಗ್ಲಾದೇಶ್ 35% ವಾಟರ್ ವೇಗಳನ್ನ ಯೂಸ್ ಮಾಡ್ತಾರೆ ಅವರು ಟ್ರಾನ್ಸ್ಪೋರ್ಟ್ಗೆ. ಈ ಏನು ಸರಕು ಸಾಗಾಣಿಕೆ. ದೆನ್ ಇನಿಷಿಯೇಟಿವ್ಸ್, ಹಾಗಾದ್ರೆ ಭಾರತ ಸರ್ಕಾರ ಏನ್ ತಗೊಂಡ್ ಬಂದಿದೆ? ಫಸ್ಟ್ ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿಯನ್ನು ಆರಂಭ ಮಾಡಲಾಗಿತ್ತು ಇನ್ 1986, ಅವಾಗಲೇ ಸ್ಟಾರ್ಟ್ ಮಾಡಿದ್ರೆ ಅದನ್ನ. ಭಾರತ ಜಲಮಾರ್ಗ ವಿಕಾಸ ಪ್ರಾಜೆಕ್ಟ್ 2014 ನಲ್ಲಿ. ದೆನ್ ಅದರ ಅಡಿಯಲ್ಲಿ ಫಸ್ಟ್ ವಾಟರ್ ವೇ ಸ್ಟಾರ್ಟ್ ಆಯ್ತು, ವಾರಣಾಸಿ ಟು ಹಾಲ್ದಿಯಾ. ದೆನ್ ಸಾಗರಮಾಲಾ ಪ್ರಾಜೆಕ್ಟ್ ಇನ್ 2015. ಓಕೆ, ಅದರಲ್ಲಿ ಕೋಸ್ಟ್ ಗಳನ್ನ ಡೆವಲಪ್ಮೆಂಟ್ ಮಾಡೋದು. ದೆನ್ ನ್ಯಾಷನಲ್ ವಾಟರ್ ವೇ ಆಕ್ಟ್ 2016, 2016ರಲ್ಲಿ ನ್ಯಾಷನಲ್ ವಾಟರ್ ವೇ ಆಕ್ಟ್ ಅನ್ನ ತಗೊಂಡು ಬಂದ್ರು. ಅಂಡ್ ಇನ್ಲ್ಯಾಂಡ್ ವೆಸಲ್ಸ್ ಆಕ್ಟ್, ಆಮೇಲೆ ಜಲವಾಹಕ ಸ್ಕೀಮ್ಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಇದು ಜಲವಾಹಕ ಸ್ಕೀಮ್ ಯೋಜನೆ ಏನು? ಟು ಎನ್ಕರೇಜ್ ಬಿಸಿನೆಸ್ ಎಂಟರ್ಪ್ರೈಸಸ್ ವಿತ್ ಸೇಫ್ ಅಂಡ್ ಟೈಮ್ಲಿ ಡೆಲಿವರಿ ಆಫ್ ಕಾರ್ಗೋ ಥ್ರೂ ವಾಟರ್ ವೇ. ಪ್ರೈವೇಟ್ ಅವರು ಕೂಡ ಇಲ್ಲಿ ಪಾಲ್ಗೊಳ್ಳೋಕೆ ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇದೆ. ಬಟ್ ವಾಟ್ ಆರ್ ದ ಚಾಲೆಂಜಸ್ ಹಿಯರ್? ಲ್ಯಾಕ್ ಆಫ್ ಡೆಪ್ತ್, ಆಳ ಕಡಿಮೆ ಇದೆ. ಇನ್ಅಡೆಕ್ವೇಟ್ ಡೆಪ್ತ್ ಇಲ್ಲ, ತುಂಬಾ ಕೊರತೆ ಇದೆ. ಓಕೆ. ಆಕ್ಚುಲಿ ಮಿನಿಮಮ್ 3 ಮೀಟರ್ ಬೇಕು, ಬಟ್ ನಮ್ಗೆ ಕಡಿಮೆ ಇದೆ ಡೆಪ್ತ್, ನೀರಿನ ಆಳ. ಎನ್ವೈರನ್ಮೆಂಟಲ್ ಕನ್ಸರ್ನ್, ರಿವರ್ ಪೊಲ್ಯೂಷನ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ವಾಟರ್ ಫ್ಲೋ ಡಿಸ್ರಪ್ಷನ್, ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್, ಅಲ್ಲಿರುವಂತಹ ಪಕ್ಷಿ ಸಂಕುಲ, ಅಲ್ಲಿನ ಮೂಲ ಸಂರಚನೆ ನಾವು ಧಕ್ಕೆ ತರ್ತೀವಿ, ಅದು ಕೂಡ ಪ್ರಾಬ್ಲಮ್. ಮನುಷ್ಯ ಎಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಹಾನಿ ಮಾಡ್ತಾನ. ದಟ್ ಈಸ್ ದ ಪ್ರಾಬ್ಲಮ್ ವಿತ್ ಮ್ಯಾನ್ ಆರ್ ಹ್ಯೂಮನ್ ಬೀಯಿಂಗ್. ಓಕೆ. ದೆನ್ ವಿ ಸ್ಟಡಿಡ್ ಕೋಲ್ ಸೆಕ್ಟರ್, ಎಲ್ಲ ಆಗಿದೆ. ವಿ ಲೆಫ್ಟ್ ವಿತ್ ನ್ಯೂಸ್ ಇನ್ ಶಾರ್ಟ್ಸ್. ಇವತ್ತಿಗೆ ಸಾಕು, ನಾವು ಮತ್ತೆ ಮುಂದಿನ ವಾರ ತೆಗೆದುಕೊಳ್ಳೋಣ. ಶಾಬಾಜ್, ಒಂದ್ ಹೆಲ್ಪ್ ಮಾಡ್ರಿ. ಅಲ್ಲಿ ನನ್ನ ಆಫೀಸ್ ಮ್ಯಾಗ ಟೇಬಲ್ ಮ್ಯಾಗ ಹೋಗ್ರಿ, ನನ್ ಬಲಗಡೆ ಸೈಡ್ ಒಂದ್ ಸ್ವಲ್ಪ ಪುಸ್ತಕಗಳು ತಗೊಂಡ್ ಬರ್ರಿ ಅವನ. ಆನ್ಲೈನ್ ಸ್ಟೂಡೆಂಟ್ಸ್ ಅರ್ಥ ಆಯ್ತಾ?
ಓಕೆ, ರಿವಿಷನ್ ಮಾಡ್ರಿ ಚೆನ್ನಾಗಿ ಡೈಲಿ 4 ಪೇಜ್. ನಾಳೆ ವೀಕ್ಲಿ ಟೆಸ್ಟ್ ಇರುತ್ತೆ ಮ್ಯಾಪಿಂಗ್. ಲಾಸ್ಟ್ ಕ್ಲಾಸ್ ಅಲ್ಲಿ ಕವರ್ ಮಾಡಿರೋದು ನಾಳೆ ವೀಕ್ಲಿ ಟೆಸ್ಟ್ ಇರುತ್ತೆ, ರೆಡಿ ಆಗಿ ಬನ್ರಿ. ಬಿಡ್ರಿ. Vivori, take this book, bring next Monday. ಅಭಿಜಿತ್ ಬರ್ರಿ ಇಲ್ಲಿ. ಅದನ್ನ ತಗೊಂಡಿರಿ, ನಾವ್ ಓದ್ಬೇಕು ಇನ್ನೂ ಅದನ್ನ. ನಾವ್ ಓದ್ಬೇಕು. ಅದು ಹೋದ್ ವಾರದಲ್ಲಿದೆ, ಅದೆಲ್ಲಿದೆ ಮೊದ್ಲಿಂದು? ಇಲ್ಲಿ ಇಟ್ಟಿದ್ನಲ್ಲ, ಎಲ್ಲೋಯ್ತದು? ಅದ್ ಈ ತಿಂಗಳದ್ದು, ಹೋದ್ ತಿಂಗಳದ್ದು ಎಲ್ಲಿದೆ? ಯಾರ ರೂಮ್ ತಗೊಂಡು ಹೋದ್ರಿ? ಇಲ್ಲೇ ಇಟ್ಟಿದ್ವಲ್ಲ. ಅದು ಇನ್ನೊಂದ್ ಎಲ್ಲಿದೆ? ಅದು ಅದೇನ್ರಿ ಬುಕ್ ಹೆಸರೇನ್ರಿ? ಮನೋರಮಾ ಬುಕ್ ಮೇಲ್ ಇಡ್ರಿ. ಆಮೇಲೆ ಇನ್ನೊಂದ್ ಎಲ್ಲಿದೆ ನೋಡ್ರಿ ಅಂತದ್ದು, ಯಾವ್ದು ಬುಕ್? ಮಲ್ಲಿಕಾರ್ಜುನ ಎಂಡ್ ಮಾಡ್ರಿ ಅಲ್ಲಿ, ಎಂಡ್ ಮಾಡ್ರಿ ಅಲ್ಲಿ.